ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಜಂಗಮರೂಪನೆ ಬಸವಣ್ಣ ಜಂಗಮರೂಪನೆ ಬಸವಣ್ಣ ಜಗದ್ಧಾರಕ ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಬಸವಣ್ಣ ಕಾರುಣ್ಯಮೂರ್ತಿ ಬಸವಣ್ಣ ಕಲ್ಯಾಣದಾಸನೆ ಬಸವಣ್ಣ ಕಾರುಣ್ಯಮೂರ್ತಿ ಬಸವಣ್ಣ ಕಾಯಕಯೋಗಿಯೇ ಬಸವಣ್ಣ ಕಾಯಕಯೋಗಿಯೇ ಬಸವಣ್ಣ ಕೈವಲ್ಯದಾಸನೆ ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಬಸವಣ್ಣ ನಿಷ್ಕಲಲಿಂಗನಿ ಬಸವಣ್ಣ ನಿಖಿಲರೂಪನೆ ಬಸವಣ್ಣ ನಿಷ್ಕಲಲಿಂಗನಿ ಬಸವಣ್ಣ ಅಕರಂಕರ ಮಕರಮೂಲದ ಅಕರಂಕರ ಮಕರಮೂಲದ ನೀರೇ ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಬಸವಣ್ಣ ಪತಿತ ಪಾವನ ಬಸವಣ್ಣ ಪರಮ ಪ್ರಭುರೇ ಬಸವಣ್ಣ ಪತಿತ ಪಾವನ ಬಸವಣ್ಣ ಭಕ್ತರ ಪ್ರಾಣನೆ ಬಸವಣ್ಣ ಭಕ್ತರ ಪ್ರಾಣನೆ ಬಸವಣ್ಣ ಭವನದಾಯಕ ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಬಸವಣ್ಣ ಶಂಕರ ನೀನೇ ಬಸವಣ್ಣ ಕಿಂಕರ ನೀನೇ ಬಸವಣ್ಣ ಶಂಕರ ನೀನೇ ಬಸವಣ್ಣ ಮಂಕುಮಾನವನ ಮದವನ್ನು ಧರಿಸಿದ ಮಂಕುಮಾನವನ ಮದವನ್ನು ಧರಿಸಿ ಮಹದೇವ ನೀನೇ ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ
ಕಣ್ಣಿನೊಳಗೆ ಕಂಗಣ್ಣ ಮಹಗುಣಗಿ ಮಹಗುಣ ಕಣ್ಣಿನೊಳಗೆ ಕಂಗಣ್ಣ ಮಹಗುಣಗಿ ಮಹಗುಣ ಶರಣರ ಹೃದಯನಿ ವಾಸನೆಯನ್ನ ಶರಣರ ಹೃದಯನಿ ವಾಸನೆಯನ್ನ ಬೇಗನೆ ಬಾರಹಿ ಬಸವಣ್ಣ ಸಾಂಬ ಸದಾ ಶಿವ ಸಾಂಬ ಶಿವ 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 ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಶಿವಲಿಂಗೇಶನೇ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಶಿವಲಿಂಗೇಶನೇ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಸಾಂ ಶಿವ 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 ಶಿವ ಬಸವ ಬಸವ ಬಸವರಾಜ ಬಸವರಸ ಬಸವಯ್ಯ ಬಸವಯ್ಯ ಬಸವಣ್ಣ ಬಸವ ಬಸವಯ ಜಾನ ಭಕ್ತಿಯಿಲ್ಲದ ಧರ್ಮ ವ್ಯರ್ಥವಾಗುವುದೆಂದು ಭಕ್ತಿತ್ರಯವ ಕಲಿಸಿ ಮುಕ್ತ ನೆನೆಸಿ ಮುಕ್ತಿ ಪದವಿಗೆ ಸಂದ ಕರ್ತೃ ಬಸವೇಶನತಿ ಭಕ್ತಿ ಭಿಕ್ಷೆಯನೆಂದು ಸಲಹೆನ್ನನು. ಪ್ರಥಮದಲ್ಲಿ ಮಹಾಮಾನವತಾವಾದಿ ವಿಶ್ವಗುರು ವಿಶ್ವವಂದ್ಯ ಅಣ್ಣ ಬಸವಣ್ಣನವರನ್ನು ಎಲ್ಲ ಪ್ರಮುಖರನ್ನು ಸ್ಮರಣೆ ಮಾಡಿ ಆರಾಧ್ಯ ಗುರುದೇವರಾಗಿರ್ತಕ್ಕಂಥ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ಶ್ರೀಚರಣಗಳನ್ನು ಮಸ್ತಕದ ಮೇಲೆ ಧರಿಸಿ ಶಿವ ಮೆಚ್ಚುವಂತೆ ಬಸವ ಪುರಾಣ ಬರೆದ ಭೀಮ ಕವಿಗಳವರನ್ನು ಸ್ಮರಿಸಿ ಈ ನಾಡನ್ನು ಪುಣ್ಯಮಯ ಕ್ಷೇತ್ರವನ್ನಾಗಿ ಮಾಡಿರ್ತಕ್ಕಂಥ ಮಹಾನ್ ತಪಸ್ವಿ ಶ್ರೀ ಗುರು ಶಿವಲಿಂಗೇಶ್ವರರನ್ನು, ಶರಣ ಶಿವಲಿಂಗೇಶ್ವರರನ್ನು, ಗುರುಶಾಂತೇಶ್ವರರನ್ನು ಸ್ಮರಣೆ ಮಾಡಿ ಪರಮ ಪವಿತ್ರವಾದ
ಸಂಗಮೇಶ್ವರ ಖಂಡೇಶ್ವರ ದೇವಸ್ಥಾನ ಈ ಜಾಗೃತ ದೇವಸ್ಥಾನದ ಬಹಳ ಸುಂದರವಾಗಿ ನಿರ್ಮಿಸಲ್ಪಟ್ಟಿರ್ತಕ್ಕಂಥ ನೂತನ ಮಹಾದ್ವಾರದ ಲೋಕಾರ್ಪಣೆ, ಅಕ್ಕ ಮಹಾದೇವಿ ಮತ್ತು ನಂದೀಶ್ವರ ಪ್ರಾಣ ಪ್ರತಿಷ್ಠಾಪನೆ ನಿಮಿತ್ತವಾಗಿ ಬಸವ ಪುರಾಣ ಈ ಎಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರಾಗಿ, ಕಾರ್ಯಕ್ರಮದ ಹಿತಚಿಂತಕರಾಗಿ ನಮ್ಮೆಲ್ಲರಿಗೂ ಆಶೀರ್ವಾದವನ್ನು ನೀಡ್ತಾ ಇರತಕ್ಕಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳವರ ಪವಿತ್ರ ದಿನಾವರಗಳಲ್ಲಿ ನತಮಸ್ತಕನಾಗಿ, ಪರಮ ಪೂಜ್ಯ ಶತಸ್ಥಲ ಬ್ರಹ್ಮ ಶಾಂತವೀರ ಶಿವಾಚಾರ್ಯರಲ್ಲೂ ಕೂಡ ನತಮಸ್ತಕನಾಗಿ, ಸಂಗೀತ ಕಲಾ ಬಳಗವೇ, ಊರಿನ ಎಲ್ಲ ಗುರು ಹಿರಿಯರೇ, ದೇವಸ್ಥಾನದ ಪದಾಧಿಕಾರಿಗಳೇ, ಎಲ್ಲ ಶರಣರೇ, ತಾಯಂದಿರೇ, ಮಕ್ಕಳೇ, ತಮ್ಮೆಲ್ಲರಿಗೂ ಶರಣಾರ್ಥಿ. ವಾಯುಗುಣವ ಸರ್ಪ ಬಂದುದು, ಮಧುರ ಗುಣವ ಇರುವೆ ಬಲ್ಲುದು, ವೇಳೆಯ ಗುಣವ ಕೋಳಿ ಬಲ್ಲುದು, ಗೋತ್ರದ ಗುಣವ ಕಾಗೆ ಬಲ್ಲುದು. ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಭಕ್ತಿ ಪಕ್ಷವ ನರಿಯದಿದ್ದುಡೆ ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾಣ ಕಲಿದೇವರ ದೇವ. ಮಡಿವಾಳ ಮಾಚಿದೇವರ ವಚನ. ಬಹುತೇಕ ಮಡಿವಾಳ ಮಾಚಿದೇವರ ಹೆಸರು ತಾವೆಲ್ಲರೂ ಕೇಳಿರ್ತೀರಿ. ಸಿಂದಗಿ ಹತ್ರ ದೇವರ ಹಿಪ್ಪರಗಿ ಅಂತ ಬರ್ತದ. ನಮ್ಮ ಹಿಪ್ಪರಗಿ ಹಂಗ ಅದನ್ನು ಕೂಡ ಬಹಳ ದೊಡ್ಡ ಹಿಪ್ಪರಗಿ, ದೊಡ್ಡ ಊರ. ನಮ್ಮ ಮಾದನ ಹಿಪ್ಪರಗಿಯು ಕೂಡ ಹೇಗೆ ಗುಡಿ ಗುಂಡಾರಗಳ, ಮಠ ಮಂದಿರಗಳ ಅತ್ಯಂತ ಶ್ರೇಷ್ಠ ಸದ್ಭಕ್ತರ ಊರು, ಹಾಗೆ ದೇವರ ಹಿಪ್ಪರಗಿನೂ ಕೂಡ ಅಷ್ಟೇ ಪವಿತ್ರವಾಗಿರತಕ್ಕಂಥ ಊರ. ಸುಮಾರು 900 ವರ್ಷಗಳ ಹಿಂದೆ ಆಗಿರತಕ್ಕಂಥ ವಿಚಾರ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ತಂಗಿ ಏಮ್ಮ ಕುತ್ಕೊಮ್ಮ, ಸುಮ್ಮನೆ ಕುತ್ಕೋ, ಮಾತಾಡ್ಬೇಡ್ರಿ. ಯಾಕೋ ಸ್ವಲ್ಪ ಗಲಾಟೆ ಆಗಕತ್ತೈತಲ್ಲ. ಜಯ ನಮ ಪರಾಪತಿ ಶಿವ ಹರ ಹರ ಮಹಾದೇವ. ವಿಶ್ವಗುರು ಬಸವೇಶ್ವರ ಮಹಾರಾಜ ಕಿ ಹೆಸರ ಹೇಳ್ತದ ದೇವರ ಹಿಪ್ಪರಗಿ. ದೇವರ ಆರಾಧನೆಯನ್ನ ಮಾಡುವಲ್ಲಿ ನಿಸ್ಸೀಮ ಭಕ್ತರು ಆ ಊರಾಗ ಇದ್ರು. ಅದಕ್ಕದು ದೇವರ ಹಿಪ್ಪರಗಿ. ಆ ಊರಾಗ ಒಬ್ಬ ಶರಣ ಮಾಚಯ್ಯ, ಮಾಚಿದೇವ ಅಂತ ಕರೀತಿದ್ರು. ಆತನ ಕಾಯಕ ಮಡಿವಾಳ ಕಾಯಕ, ಅಂದ್ರೆ ಬಟ್ಟೆಗಳನ್ನ ಮಡಿ ಮಾಡತಕ್ಕಂಥ ಕಾಯಕ. ನಮ್ಮ ಗ್ರಾಮ್ಯ ಭಾಷೆಯಲ್ಲಿ ಅಗಸರು ಅಂತ ನಾವು ಕರಿತೀವಿ. ಅಂದ್ರೆ ಬಟ್ಟೆಯನ್ನ ತೊಳಿತಕ್ಕಂಥ ಕಾಯಕ ಮಾಡೋರಿಗೆ ಅಗಸರು ಅಂತ ಕರಿತೀವಿ. ಅವರಿಗೆ ಮಡಿವಾಳರು ಅಂತನೂ ಕೂಡ ಕರೀತಾರೆ.
ಮಡಿ ಮಾಡ್ತಕ್ಕಂಥ ಕಾಯಕ, ಅದಕ್ಕೆ ಮಡಿವಾಳರು. ನಮ್ಮೂರಾಗೂ ಮಡಿವಾಳ ಮನೆತನದವರು ಸಾಕಷ್ಟು ಜನ ಅದಾರ. ಆಗಾಗ ಭೇಟಿ ಆಗ್ತಿರ್ತಾರ, ನಳದುರ್ಗಕ್ಕೂ ಬರ್ತಿರ್ತಾರ. ಅವನ ಹೆಸರು ಯಾಕೋ ಸ್ವಲ್ಪ ನನಗೆ ನೆನಪಿಗೆ ಬರೋವಂತು. ಪಾಪ ಒಳ್ಳೆ ಹುಡುಗ, ಒಳ್ಳೆ ಭಕ್ತ. ಅಪ್ಪರ ಹುರುಕಪ್ಪ, ಹುರುಕಪ್ಪ ಮಡಿವಾಳರಂತ ನೋಡ್ರಿ. ಪಾಪ ಒಳ್ಳೆ ಹುಡುಗ. ಇಂಥ ಮಡಿವಾಳ ಕಾಯಕವನ್ನ ಮಾಡ್ತಕ್ಕಂಥವನು ಮಾಚಯ್ಯ. ಊರಾಗ ಇರ್ತಕ್ಕಂಥ ಭಕ್ತರ ಬಟ್ಟೆಗಳನ್ನು ಮಡಿ ಮಾಡ್ತಿದ್ದ. ಕಲ್ಯಾಣ ಬಸವಣ್ಣನವರ ಕೀರ್ತಿ ಎಲ್ಲಾ ಕಡೆಗೆ ಹಬ್ಬಿತು ಹಬ್ಬಿತು ಹಬ್ಬಿತು. ಮಾಚಯ್ಯನು ಕೂಡ ಬಸವಣ್ಣನ ಲೀಲೆಗಳನ್ನ ಕೇಳಿದ. ಬಸವಣ್ಣ ಬಹಳ ದೊಡ್ಡ ವ್ಯಕ್ತಿ. ಯಾವುದೇ ಜಾತಿ ಭೇದ ಭಾವ ಮಾಡದೆ ಎಲ್ಲರನ್ನೂ ಅಪ್ಪಿಕೊಳ್ಳುವ ವ್ಯಕ್ತಿ, ಒಪ್ಪಿಕೊಳ್ಳುವ ವ್ಯಕ್ತಿ. ಪ್ರತಿಯೊಬ್ಬರು ಕೂಡ ಕಾಯಕ ಮಾಡಬೇಕು, ಬಂದ ಹಣದೊಳಗ ದಾಸೋಹ ಮಾಡಬೇಕು, ನಿತ್ಯವೂ ಕೂಡ ಶಿವಪೂಜೆ ಮಾಡ್ಕೊಳ್ಬೇಕು, ಶಿವಾನುಭವವನ್ನು ಆಲಿಸಬೇಕು. ಇಂಥ ಅನೇಕ ತತ್ವಗಳಿಗೆ ದೇವರ ಹಿಪ್ಪರಗೆಯ ಮಡಿವಾಳ ಮಾಚಿದೇವ ಮಾರು ಹೋಗಿಬಿಟ್ಟ. ಬಸವಣ್ಣನವರ ಕೀರ್ತಿಯನ್ನ ಕೇಳಿ ಕೇಳಿ ಯಾವಾಗರ ನಾ ಬಸವಣ್ಣನನ್ನ ನೋಡೀನಿ, ಬಸವಣ್ಣನ ದರ್ಶನ ಯಾವಾಗರ ಪಡ್ಕೊಂಡೀನಿ ಅಂತ ತಿಳ್ಕೊಂಡು, ಏನ ಆಗ್ಲಿ ಕಲ್ಯಾಣಕ್ಕೆ ಹೊರಟೇ ಬಿಡುವುದು ಅಂತ ತಿಳ್ಕೊಂಡು ಹೊರಟೇ ಬಿಟ್ಟ. ಕಲ್ಯಾಣಕ್ಕೆ ಹೋಗುವಾಗ ಮಧ್ಯದೊಳಗ ಬಹಳ ದೊಡ್ಡದಾಗಿರ್ತಕ್ಕಂಥ ನದಿ ಭೀಮಾ ನದಿ ಮಹಾಪೂರ್ ಬಂದುಬಿಟ್ಟಿತ್ತು. ತುಂಬಿ ಹರಿಯಕತ್ತಿತ್ತು ಭೀಮಾ ನದಿ. ನೂರಾರು ಜನ ಆ ದಂಡಿಗೆ ಹೋಗ್ಲಾರ್ದಕ್ಕ ಹೊಳಿ ಇಳಿಲಿ 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 ಅಂತ ಕಾಯ್ಕೊಂತ ನಿಂತಿದ್ರು ದಂಡ್ಯಾಗ. ಆದ್ರ ಮಾಚಯ್ಯ ಹಂಗ ಮಾಡಲಿಲ್ಲ. ಬಸವಣ್ಣನನ್ನು ನೋಡಾಕ ನಡೆದೀನಿ, ಪ್ರಾಣ ಇದ್ರೆಷ್ಟು ಬಿಟ್ರೆಷ್ಟು, ಮೊದಲು ಬಸವಣ್ಣನ ನೋಡ್ಬೇಕು ಅಂತ ತಿಳ್ಕೊಂಡು ಭಕ್ತಿಯಿಂದ ಆ ಹೊಳಿಯನ್ನ ಭಕ್ಕಿ ಬಿಡ್ತಾನ. ಹರಿತಕ್ಕಂಥ ನದಿ ಈ ಕಡದ ಹಿಂಗ ನಿಂತು ಈ ಕಡದ ಹಿಂಗ ನಿಂತು ನಡಬರ್ಕ ಹಾದಿ ಮಾಡಿಕೊಡ್ತು ಮಡಿವಾಳ ಮಾಚಿದೇವನಿಗೆ. ಬಸವ 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 ಅಂತ ಹೊಳಿ ದಾಟಿ ಬಿಟ್ಟ ಮಡಿವಾಳ ಮಾಚಿದೇವ. ಕಲ್ಯಾಣಕ್ಕೆ ಬಂದ, ಬಸವಣ್ಣನನ್ನ ಕಂಡ. ಆ ಶಾಂತ ಪ್ರಶಾಂತವಾಗಿರ್ತಕ್ಕಂಥ ದೇಹ, ಪ್ರಸನ್ನವಾಗಿರ್ತಕ್ಕಂಥ ಮುಖ, ಅಮೃತದಂಥ ಒಂದು 4 ನುಡಿಗಳನ್ನ ಕೇಳ್ದ. ಅವನ ದಾಸೋಹದೊಳಗ ಉಂಡ. ಆ ಕಲ್ಯಾಣ ಪರಿಸರವನ್ನ ನೋಡಿ ನಾ ಇಲ್ಲೇ ಇರಬೇಕು ಅಂತ ಆಶಾಪಟ್ಟ. ಕಲ್ಯಾಣದೊಳಗೆ ಇರಬೇಕಾದ್ರೆ ಯಾರು ಹಂಗ ಇರುವಂಗಿಲ್ಲ. ಪ್ರತಿಯೊಬ್ಬರು ಕೂಡ ಕಾಯಕ ಮಾಡೇ ಅಲ್ಲಿ ಇರಬೇಕು. ಪ್ರತಿಯೊಬ್ಬರು ದಾಸೋಹ ಮಾಡೇ ಅಲ್ಲಿ ಬದುಕಬೇಕು. ಯಾವುದೇ ಜಾತಿ ಭೇದ ಭಾವ ಮಾಡದಂಗ ನಾವೆಲ್ಲರೂ ಕೂಡ ಸಂಗಮನಾಥನ ಮಕ್ಕಳು ಅಂತ ಅಣ್ಣ ತಮ್ಮಂದಿರ ಹಾಗೆ ಬದುಕಬೇಕು. ಇದು ಕಲ್ಯಾಣದ ನಿಯಮ. ಹೆಂಗೋ ನನ್ನ ಕಾಯಕವೇ ಅದ ಬಟ್ಟಿ ತೊಳೆಯೋದು. ಕಲ್ಯಾಣದೊಳಗ ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಜನ ಶರಣರದಾರ, ಮಹಾತ್ಮರದಾರ. ಅವರ ಬಟ್ಟೆಗಳನ್ನ ಮಡಿ ಮಾಡತಕ್ಕಂತಹ ಕಾಯಕ ಮಾಡಿ ಇಲ್ಲೇ ಇದ್ರಾತು ಅಂತ ತಿಳ್ಕೊಂಡು ಅಲ್ಲೇ ಒಂದು ಸಣ್ಣ ಗುಡಿಸಲ ಹಾಕೊಂಡು ಕಲ್ಯಾಣದೊಳಗ ಉಳ್ಕೊಂಡ ಮಡಿವಾಳ ಮಾಚಿದೇವ. ಅವನ ಕಾಯಕ ಎಷ್ಟು ಪವಿತ್ರ ಅಂತಂದ್ರ ರೋಮಾಂಚನ ಆಗುತ್ತದ. ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗ ಪಂಚ ಆಚಾರಗಳು ಅಂತ ಬರ್ತಾವ. ಆ ಪಂಚ ಆಚಾರಗಳಲ್ಲಿ ಗಣಾಚಾರ ತತ್ವವನ್ನ ಮಡಿವಾಳ ಮಾಚಿದೇವ ಅಳವಡಿಸಿಕೊಂಡಿದ್ದ. ಗಣಾಚಾರ ತತ್ವ ಏನು ಹೇಳ್ತದ ಅಂತಂದ್ರ ಶಿವನಿಗೆ
ಶಿವದ್ರೋಹವನ್ನ ಸಹಿಸಲಾಗದು ಅಂತ ಗಣಾಚಾರ ತತ್ವ ಹೇಳ್ತದ. ಶರಣರ ಭಟ್ಟಿಗಳನ್ನ ಮನೆ ಮನೆಗೆ ಹೋಗಿ ಸಂಗ್ರಹ ಮಾಡಬೇಕು, ಗಂಟು ಕಟ್ಟಬೇಕು. ಯಾವಾಗಲೂ ಸೊಂಟದೊಳಗೆ ಒಂದು ತಲವಾರ, ಕೈಯಾಗ ಒಂದು ಘಂಟಿ, ಕಲ್ಯಾಣದ ಹೊರಗಡೆ ಇರತಕ್ಕಂಥ ಒಂದು ದೊಡ್ಡ ಗುಂಡ ಅದು. ಈಗ ಅದಕ್ಕೆ ಮಡಿವಾಳ ಮಾಚಯ್ಯನ ಗುಂಡ ಅಂತಾನೆ ಕರೀತಾರೆ. ಮಡಿವಾಳ ಮಾಚಿದೇವರು ಎಲ್ಲಾ ಶರಣರ ಬಟ್ಟೆಗಳನ್ನ ಅಲ್ಲಿ ಒಯ್ದು ತೊಳಿತಾ ಇದ್ದ ಕಾರಣಕ್ಕಾಗಿ ಅದಕ್ಕೆ ಮಾಚಯ್ಯನ ಗುಂಡ, ಮಾಚಯ್ಯನ ಗುಂಡ. ಹೆಂಗ ಈ ಕಡೆ ನಮ್ಮ ಭಾಸಿಗೆ ಹಾದಿಯೊಳಗ ಶರಣರ ಗುಂಡ ಅಂತ ನಾವು ಕರಿತೀವಿ. ಮಹಾತ್ಮರಾಗಿರ್ತಕ್ಕಂತಹ ಶರಣ ಶಿವಲಿಂಗೇಶ್ವರರು ಅಲ್ಲೇನು ಕಾಯಕ ಮಾಡಬೇಕು ಅಂತ ಅಪೇಕ್ಷೆ ಮಾಡಿದಾಗ ಸಿಡಿಲು ಹೊಡಿತದ, ನೀರು ತಗೊಂಡ ಮ್ಯಾಲೆ ಏಳ್ತದ. ಆ ಜಗದೊಳಗ ಸ್ವತಃ ತಾವೇ ಬಾವಿಯನ್ನ ತೋಡಿರ್ತಕ್ಕಂಥ ಒಬ್ಬ ಶರಣರು ಅಂತಂದ್ರೆ ಶರಣ ಶಿವಲಿಂಗೇಶ್ವರರು. ಸ್ವತಃ ಆ ಶರಣರು ತೋಡಿರ್ತಕ್ಕಂಥ ಬಾವಿ. ಆ ಬಾವಿಯಾಗಿನ ನೀರ ಅಮೃತ. ಜಡ್ಡು ಸಹಿತ ದೂರ ಆಗ್ತದ, ರೋಗ ರುಜಿನಗಳು ಸಹಿತ ದೂರ ಆಗ್ತವ. ಯಾಕ? ಶರಣರು ತೋಡಿರ್ತಕ್ಕಂಥ ಬಾವಿ ಅದು. ನಮ್ಮ ಪೂಜ್ಯ ತಂದೆಯವರು ಹೊಲಕ್ಕೆ ಹೋಗಬೇಕಾಗಿತ್ತು ಅಂತಂದ್ರೆ ಮೊದಲ ನಮಗ ಆ ಶರಣರ ಗುಂಡಕ್ಕೆ ಕರ್ಕೊಂಡು ಹೋಗ್ತಿದ್ರು, ಅಲ್ಲಿ ದರ್ಶನ ಮಾಡಿಸ್ತಿದ್ರು, ಅಲ್ಲಿ ನೀರಿನಿಂದ ಮುಖ ತೊಳೆದು ತಾವ ಸ್ವತಃ ತೊಳೆದು ನಮಗ ಒಂದು ಬೊಗ್ಸ್ಯಾಗ ಹಿಂಗ ನೀರು ಕುಡಿಸ್ತಿದ್ರು. ಯಾಕ? ಅದು ಬಹಳ ಪವಿತ್ರ ಜಲ, ಅದು ತೀರ್ಥ. ಅದು ಶರಣರು ತೋಡಿದ ಕಾರಣಕ್ಕಾಗಿ ಹೆಂಗ ಇವತ್ತು ನಾವು ಶರಣರ ಗುಂಡ ಅಂತ ನಾವು ಕರಿತೀವಿ, ಮಡಿವಾಳ ಮಾಚಿದೇವರು ಎಲ್ಲಾ ಶರಣರ ಬಟ್ಟೆಗಳನ್ನ ತೊಳೆದ ಕಾರಣಕ್ಕಾಗಿ ಅದಕ್ಕ ಮಾಚಯ್ಯನ ಗುಂಡ ಅಂತ ಕರೀತಾರೆ. ಅಲ್ಲಿ ಇಲ್ಲಿ ಎಲ್ಲಾ ಕಡೆ ತಿರುಗ್ತಿರವ ನೀವು, ಒಮ್ಮ ಬಸವ ಕಲ್ಯಾಣಕ್ಕೆ ಹೋಗ್ಬರ್ರಿ, ಬಸವ ಕಲ್ಯಾಣಕ್ಕೆ ಹೋಗ್ಬರ್ರಿ. ಎಂಥ ಪವಿತ್ರ ಕ್ಷೇತ್ರ. ಬಸವಣ್ಣನ ದೇವಸ್ಥಾನ ಅದ, ತ್ರಿಪ್ರಾಂತಕೇಶ್ವರ ದೇವಸ್ಥಾನ ಅದ, ವಿಶಾಲವಾಗಿರತಕ್ಕಂಥ ಕೆರಿಯದ. ಒಬ್ಬರಲ್ಲ ಇಬ್ಬರಲ್ಲ 100 ಜನ ಶರಣರು ಅನುಷ್ಠಾನ ಮಾಡಿಕೊಂಡಿರ್ತಕ್ಕಂಥ ಎಷ್ಟೋ ಗವಿಗಳದಾವ. ಬಹಳ ಪವಿತ್ರ ಕ್ಷೇತ್ರ ಬಸವಣ್ಣನ ಕಲ್ಯಾಣ. ಆ ಗುಂಡದೊಳಗ ಎಲ್ಲಾ ಶರಣರ ಬಟ್ಟೆಗಳನ್ನು ಸ್ವಚ್ಛವಾಗಿ ತೊಳಿತಿದ್ರು ಮಾಚಿದೇವರು. ಸುತ್ತ ಸಾಕಷ್ಟು ಬೈಲ, ಆ ಬೈಲದೊಳಗೆಲ್ಲ ಆರಾಕ್ತಿದ್ರು. ಯಾವಾಗ ಒಣಗ್ತವ ಚಂದ ಅದನ್ನ ಮಡಿ ಮಾಡಿ ಬಡದು ಒಂದು ಗಂಟದೊಳಗ ಕಟ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಗಂಟೆಯನ್ನ ಬಾರಿಸ್ತಾ 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 ಕಲ್ಯಾಣ ನಗರದೊಳಗೆ ಬರ್ತಿದ್ರು. ಗಂಟೆ ಯಾಕೆ ಬಾರಿಸ್ತಿದ್ರು ಅಂತಂದ್ರೆ, ನಾ ಶರಣರ ಬಟ್ಟೆಗಳನ್ನ ಮಡಿ ಮಾಡಿ ತರ್ತಾಕತ್ತೀನಿ, ಯಾವ ಭವಿಗಳು ಕೂಡ ನನ್ನ ಮುಂದೆ ಬರಬಾರದು, ನನ್ನನ್ನು ಮುಟ್ಟಬಾರದು ಅಂತ ಎಚ್ಚರಿಕೆಯ ಸಲುವಾಗಿ ಆ ಗಂಟೆಯನ್ನ ಬಾರಿಸ್ತಾ ಬಾರಿಸ್ತಾ ಕಲ್ಯಾಣದೊಳಗೆ ಬರುತ್ತಿದ್ರು ಮಡಿವಾಳ ಮಾಚಿದೇವರು. ಇದು ಮಡಿವಾಳರ ಕಾಯಕ. ಇದು ಮಡಿ ಮಾಡ್ಕೊಂಡು ಬರತಕ್ಕಂತ ಸಮಯದೊಳಗೆ ಅಂತಿಂತವ್ರು ಮುಟ್ಟಬಾರದು, ಬಟ್ಟಿ ಮೈಲಿಗೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಯಾವಾಗಲೂ ಮಡಿವಾಳರ ಹತ್ರ ಒಂದು ಗಂಟೆ ಇರುತ್ತದೆ, ನೀವು ಲಕ್ಷ್ಯ ಕೊಟ್ಟಿರಬೇಕು. ಈಗೆಲ್ಲವು ಕಾಯಕಗಳು ಮರಿ ಆಗಕತ್ತಾವ. ಯಾಕೆ ಮರಿ ಆಗಕತ್ತಾವ ಹೇಳ್ರವ? ಮನೆಯಾಗೆಲ್ಲ ವಾಷಿಂಗ್ ಮಷಿನ್ ಬಂದ್ಬಿಟ್ಟಾವ, ಬಟ್ಟಿ ಕೊಡೋರ ಇಲ್ಲ, ಕೊಟ್ಟವರು ಸಹಿತ ಈಗ ತೊಳೆಯವರು ಸಹಿತ ಬಹಳ ಕಡಿಮೆ ಆಗಿಬಿಟ್ಟಾರೆ. ಯಾಕೆ? ಅವರವರು ಮತ್ತು ಬೇರೆ ಬೇರೆ ಉದ್ಯೋಗದೊಳಗೂ ಕೂಡ ಭಾಗಿಯಾಗಿದ್ದಾರೆ. ಆದ್ರೆ ಕೆಲವೊಂದು ಜನ ಮಾತ್ರ ಆ ಉದ್ಯೋಗ ಇನ್ನೂ ಬಿಟ್ಟೇ ಇಲ್ಲ. ಒಂದು ದಿವಸ ಏನು ಮಾಡ್ದ, ಒಬ್ಬ ಕುಹಕಿ ಅಂತ ಕರೀತಾರೆ, ಒಬ್ಬ ನಾಸ್ತಿಕ, ಒಬ್ಬ ಉಡಾಳ. ಈ ಕಡೆ ಏನಂತೀರಿ? ಔಚಾರ ಅಂತೀರೇನು? ಔಚಾರಿ. ಮರಾಠಿ ಒಳಗೆ ಚಾವಟ್ ಅಂತ ಹೇಳಿ ಏನೇನೋ ಕರಿತಿರುತ್ತಾರೆ. ಮಡಿವಾಳ ಮಾಚಯ್ಯ, ನಾ ಶರಣರ ಬಟ್ಟಿಗಳನ್ನ ಮಡಿ ಮಾಡ್ಕೊಂಡು ತರಾಕತ್ತೀನಿ, ಯಾರು ನನಗೆ ಮುಟ್ಟಬೇಡ್ರಿ, ಭವಿಗಳು ಎದುರು ಬರಬೇಡ್ರಿ ಅಂತ ತಿಳ್ಕೊಂಡು ಏನು ಹೇಳ್ಕೊಂತ ಗಂಟೆ ಬಾರಿಸ್ಕೊಂತ ಬರ್ತಾನ, ಮುಟ್ಟರೆ ನೋಡ್ಬೇಕು ಏನಾರ ಮಾಡ್ತಾನ ಅಂತ ತಿಳ್ಕೊಂಡು ಇರ್ತಾವಲ್ರಿ ಒಂದಿಟ್ಟು. ಎಲ್ಲಿ ಹೋದ್ರು ಇಂಥ ಕಂಪನಿ ಇರೋದ.
ಕುದಿಲಾರ ಕಾಳ ಅಂತ ಕರೀತಾರೆ ಇದು. ಎಟ್ಟ ಕುದಿಸ್ರು ಅದು ಕುದಿಯೋದ ಇಲ್ಲ. ಅದು ದಿವ್ಸ ಬಿಟ್ಟು 4 ದಿವಸ ಕುದಿಸ್ರಿ, ಯಾವ ನಿಮಗ್ ಗೊತ್ತಿರ್ತೈತೆ ನಿಮಗೆ. ಬೇಕಾದಟ್ಟು ಕುದಿಸ್ರಿ, ಅದು ಕುದಿಯುವುದೇ ಇಲ್ಲ. ಹಂಗ ಒಂದೊಂದಿಟ್ಟು ಮಂದಿ ಇರ್ತಾರ, ಎಟ್ಟು ಕುದಿಸ್ರು ಕುದಿಯುವುದೇ ಇಲ್ಲ. ಅದು ನಾನಾ ದೊಡ್ಡವಂತಿರ್ತಾರ. ಒಬ್ಬ ಏನ್ ಮಾಡ್ದ ಅಂತಂದ್ರೆ ಏನಾರೇ ಮಾಡಿ ನೋಡ್ತಾನ, ಇವ ನೋಡ ಬಿಡೋನು ಅಂತ ತಿಳ್ಕೊಂಡು ಶರಣರ ಬಟ್ಟಿಗಳನ್ನ ಮಡಿ ಮಾಡಿಕೊಂಡು ಬರ್ತಕ್ಕಂತ ಸಮಯದೊಳಗೆ ಮಾಚಿದೇವ್ರನ್ನ ಮುಟ್ಟೇ ಬಿಟ್ಟ. ಸಿಟ್ಟು ಬತ್ ನೋಡ್ರಿ ಮಾಚಿದೇವರಿಗೆ. ಮೊದಲೇ ಗಣಾಚಾರ ತತ್ವದವರು, ವೀರಘಂಟಿ ಮಡಿವಾಳ ಮಾಚಿದೇವರು ಅಂತ ಪ್ರಸಿದ್ಧ ಆದವರು. ಮಡಿವಾಳ ಮಾಚಿದೇವರಿಗೆ ವೀರಭದ್ರನ ಅವತಾರ ಅಂತ ಕರೆದಿದ್ದು. ಅಂಥ ವೀರರು ಮಡಿವಾಳ ಮಾಚಿದೇವರು. ಯಾವಾಗ ಆ ಭವಿ ಮುಟ್ಟದ, ನನ್ನ ಶರಣರ ಬಟ್ಟೆಗಳು ಮೈಲಿಗೆ ಆಗುವಂತ ತಿಳ್ಕೊಂಡು ಸೊಂಟದಾಗಿರ್ತಕ್ಕಂಥ ಹಿಂಗ ತಲವಾರ ತೆಗೆದವರ ರುಂಡ ಕತ್ತರಿಸೇ ಬಿಟ್ರು ಮಡಿವಾಳ ಮಾಚಿದೇವರು. ಸತ್ತೋಗಿ ಬಿಟ್ಟ. ಸುದ್ದಿ ರಾಜನಿಗೆ ಗೊತ್ತಾಯ್ತು, ಬಿಜ್ಜಳ ರಾಜನಿಗೆ. ಕಲ್ಯಾಣದೊಳಗೊಬ್ಬ ಸಾಮಾನ್ಯ ಮಡಿವಾಳರವನಿಗೆ ಇಷ್ಟೊಂದು ಸಿಟ್ಟ, ಒಬ್ಬ ಅಗಸಗೆ ಇಷ್ಟೊಂದು ಸಿಟ್ಟ. ಬಿಡಬಾರದು ಅಂತ ತಿಳ್ಕೊಂಡು ತನ್ನ ಆನೆಯ ಮಾವುತನನ್ನ ಕರೆಸದ. ಮಾವುತ ಅಂದ್ರೆ ಗೊತ್ತಾಗ್ತದಲ್ಲ, ಆನಿ ಮೇಲೆ ಕುಂತ ಆನಿ ನಡೆಸವ ಇರ್ತಾನಲ್ಲ, ಮಾವುತ. ಆ ಮಾವುತನನ್ನ ಕರೆದ, 4 ಮಂದಿ ಸೇವಕರನ್ನ ಕರೆದ. ಯಾವ ಮಡಿವಾಳ ನನ್ನ ಕಲ್ಯಾಣದ ಪ್ರಜೆಯನ್ನ ಕೊಂದಾನ, ಆ ಮಡಿವಾಳನನ್ನ ಈ ಆನೆಯ ಕಾಲಲ್ಲಿ ತುಳಿಸಿ ಕೊಂದು ಬರ್ರಿ ಅಂತ ತಿಳ್ಕೊಂಡು ಆಜ್ಞೆ ಮಾಡ್ದ ರಾಜ. ಯಾರು? ಬಿಜ್ಜಳ ಮಹಾರಾಜ. ಆಯ್ತು ಅಂತ ತಿಳ್ಕೊಂಡು ಮದವೇರಿರ್ತಕ್ಕಂಥ ಆನೆ ತಗೊಂಡು ಹೋಗ್ಬಿಟ್ಟ ಮಾವುತ. ಆ ಆನೆ ಜೊತೆಗೆ 4-8 ಮಂದಿ ಸೇವಕರು ಹೋಗ್ಬಿಟ್ರು, ರಾಜ ಸೇವಕರು. ಆ ಮಾಚಯ್ಯನನ್ನು ಕೊಲ್ಲೇಬೇಕು ಅಂತ ತಿಳ್ಕೊಂಡು ಮದವೇರಿದ ಆನೆ ಹಿಂಗೆ ಎದುರು ಬರಾಕತ್ತದ. ಆ ಆನೆಕ್ಕಿಂತ ಮುಂಚೆ 8 ಮಂದಿ ಸೇವಕರು ಮಾಚಿದೇವನನ್ನ ಹಿಡಿಬೇಕು ಅಂತ ಹೇಳಿ ಬಂದ್ರು. ಯಾರಿಗೂ ಕೂಡ ಹಾಸಗೊಳ್ಳಿಲ್ಲ. ಹೆಂಗ ದೂಕಿದ್ರು ಸಾಕಟ್ಟು ದೂರ ಹೋಗ್ಬಿಡ್ತಿದ್ರು ಸೇವಕರು. ಇನ್ನೇನು ಆನೆ ಬಂದು ಸೊಂಡಿಲಲ್ಲಿ ಹಿಡಿದು ಕಾಲಾಗ ಹಾಕಿ ತೊಳಬೇಕು ಅನ್ನುವಷ್ಟರಲ್ಲಿ ಮಡಿವಾಳ ಮಾಚಿದೇವ ಟಣ್ಣಂತ ಆನೆಯ ಮಸ್ತಕ ಹಿಂಗ ಏರ್ದವನ ಹಿಂಗ ಜೋರಾಗಿ ಆನೆಯ ತಲೆಗೆ ಹಿಂಗ ಗುದ್ದಿದ್ದೆ ತಡ ಆನೆ ಸಹಿತ ಸತ್ತು ಹೋತಂತ. ನೋಡ್ರಿ ಎಷ್ಟು ಶಕ್ತಿ ಇರಬೇಕು ಮಡಿವಾಳ ಮಾಚಿದೇವನ ಹತ್ರ. ಈ ಸುದ್ದಿ ರಾಜಗೂ ಗೊತ್ತಾತ. ಗುದ್ದಿ ತನ್ನ ಪಟ್ಟದ ಆನೆಯನ್ನ ಕೊಂದಾನ ಒಬ್ಬ ಮಡಿವಾಳ ಎಂಬತಕ್ಕಂಥವನು ಗೊತ್ತಾಗಿ ಬಸವಣ್ಣನವರನ್ನ ಕರೆಸ್ತಾನ. ಏನು ಬಸವಣ್ಣ, ನೀನು ಶರಣರು ಇಂಥ ಕೆಲಸ ಮಾಡಕತ್ತಾರ. ನನ್ನ 8 ಜನ ಸೈನಿಕರನ್ನ ಕೊಲ್ಲೋದಷ್ಟೇ ಅಲ್ದೇನೆ ನನ್ನ ಪಟ್ಟದ ಆನೆಯನ್ನು ಕೂಡ ಮಡಿವಾಳ ಮಾಚಯ್ಯ ಕೊಂದನ ಅಂದ ಬಳಕ ಇದೇನು ಅಂತ ತಿಳ್ಕೊಂಡು ಬಸವಣ್ಣನಿಗೆ ಕೇಳಿದಾಗ ಬಸವಣ್ಣವರಂತಾರ, ನಮ್ಮ ಶರಣರು ಧರ್ಮನಿಷ್ಠರು. ಎಲ್ಲಿ ಅವರ ಆಚಾರಕ್ಕ, ಎಲ್ಲಿ ಅವರ ವಿಚಾರಕ್ಕ ತೊಂದರೆ ಆಗ್ತದ ಆ ಸಮಯದೊಳಗ ಅವರು ವೀರರಾಗ್ತಾರ, ಶೂರರಾಗ್ತಾರ, ಧೀರರಾಗ್ತಾರ. ಈಗ 8 ಮಂದಿ ಸತ್ತಾರಲ್ಲ, ಏನು ಮಾಡುದು ಅಂತ ತಿಳ್ಕೊಂಡು ರಾಜ ಹೇಳಿದಾಗ ಎಲ್ಲಿ ಸತ್ತಾರ ನೋಡೋಣ ಬಾ ಅಂತ ತಿಳ್ಕೊಂಡು ಆ ಸೈನಿಕರು ಸತ್ತ ಸ್ಥಳಕ್ಕೆ ಬಂದಾಗ ಮಡಿವಾಳ ಮಾಚಿದೇವರಿಗೆ ಬಸವಣ್ಣವ್ರ ಅಪ್ಪಣೆ ಮಾಡ್ತಾರಂತ. ಮಾಚಯ್ಯನವ್ರ, ನಾವು ಶರಣರಿಪ್ಪ, ನಾವ್ ಯಾವಾಗಲೂ ಕೂಡ ಶಾಂತಿಯ ಮಂತ್ರ ಪಠಣೆ ಮಾಡಬೇಕು, ಕ್ರಾಂತಿಯ ಮಂತ್ರ ಪಠಣ ಮಾಡಬಾರ್ದಪ್ಪ, ಅದು ಸಂದರ್ಭ ಬಂದಾಗ ನೋಡ್ಬೇಕು ಅಂದಾಗ ಮಡಿವಾಳ ಮಾಚಿದೇವರು ಏನು 8 ಜನರ ಪ್ರಾಣವನ್ನ ತೆಗೆದಿರ್ತಾರಲ್ಲ, ಮತ್ತೆ ಅವರಿಗೆ ಪ್ರಾಣದಾನ ಮಾಡತಕ್ಕಂತ ಶಕ್ತಿ ಮಡಿವಾಳ ಮಾಚಿದೇವರ ಹತ್ರ ಇತ್ತು. ಇಂತಿಂತ ಶರಣರು ಕಲ್ಯಾಣದೊಳಗಾಗಿ ಹೋಗ್ಯಾರ, ಮೈ ರೋಮಾಂಚನ ಆಗ್ತದ್ರಪ್ಪ. ಅದಕ್ಕೆ ಬೇಗ ಬರ್ರಿ, ಶ್ರದ್ಧೆಯಿಂದ ಕೇಳ್ರಿ. ಮತ್ತೆ ಇಂತಿಂತ ಕಥೆ ನಿಮಗೆ ಕೇಳಕ್ಕೆ ಸಿಗೋದಿಲ್ಲ. ಈ ಘಟನೆಗಳು ಅಲ್ಲಿ ಆಗಿರ್ತಕ್ಕಂಥ ಒಬ್ರಲ್ಲ ಇಬ್ರಲ್ಲ 770 ಮಂದಿ ಶರಣರಾಗ್ಯಾರ. ಎಲ್ಲಿ? ಕಲ್ಯಾಣದೊಳಗ. ಎಷ್ಟು ಜನ ಜಂಗಮರು ಇದ್ರು ಕಲ್ಯಾಣದೊಳಗ ಅಂತಂದ್ರ 1,96,000 ಮಂದಿರ ಜಂಗಮ ಇದ್ರು ಕಲ್ಯಾಣದೊಳಗ. 1,96,000 ಮಂದಿ.
ವಚನ ಬರೆದವರು ಒಬ್ರ ಇಬ್ಬರ ನೂರಾರು ಜನ ಶರಣೀಯರು ವಚನಗಳು ಬರೆದರು. ಮಡಿವಾಳ ಮಾಚಿದೇವರು ವಚನಗಳು ಅಂತೂ ಬಹಳ ಅದ್ಭುತ ನೋಡ್ರಿ, ಎಷ್ಟು ಚಂದ ಹೇಳ್ತಾರೆ. ಇದು 4-5 ಸಾಲಿನ ವಚನದೊಳಗ ಎಂಥ ಜ್ಞಾನ, ಎಂಥ ತಿಳುವಳಿಕೆ ಕೊಡ್ತಾರ. ವಾಯು ಗುಣವ ಸರ್ಪ ಬಲ್ಲುದು, ಮಧುರ ಗುಣವ ಇರುವೆ ಬಲ್ಲುದು, ವೇಳೆಯ ಗುಣವ ಕೋಳಿ ಬಲ್ಲುದು, ಗೋತ್ರದ ಗುಣವ ಕಾಗೆ ಬಲ್ಲುದು. ನಾವೇನ್ ತಿಳ್ಕೊಂಡಿರ್ತೀವಿ, ನಾವು ಮನುಷ್ಯರದೀವಿ, ನಾವೇ ಬಹಳ ಶಾಣ್ಯರದೀವಿ ಅಂತ ನಾವು ತಿಳ್ಕೊಂಡಿರ್ತೀವಿ. ಆದ್ರ ದೇವರು ಇರುವಿ 84 ಲಕ್ಷ ಜೀವರಾಶಿಗಳಲ್ಲಿಯೂ ಕೂಡ ಎಂತೆಂಥ ಜ್ಞಾನ ಕೊಟ್ಟಾನ, ಎಂಥ ಒಂದು ತಿಳುವಳಿಕೆ ಕೊಟ್ಟಾನ ಅನ್ನೋದು ಮಾಚಿದೇವರು ತಮ್ಮ ವಚನದ ಮುಖಾಂತರ ಹೇಳ್ತಾರೆ. ವಾಯು ಗುಣವ ಸರ್ಪ ಬಲ್ಲದು. ವಾಯು ಅಂತಂದ್ರೆ ಗಾಳಿ. ಈ ಗಾಳಿಯೊಳಗೆ ಎಂಥ ಶಕ್ತಿ ಐತಿ ಅನ್ನೋದು ಒಂದು ಸಾಮಾನ್ಯ ವಿಷ ಜಂತು ಆಗಿರತಕ್ಕಂಥ ಹಾವಿಗೆ ಗೊತ್ತಂತ ನೋಡ್ರಿ. ಹಳ್ಳ್ಯಾಗ ಮಾತಾಡ್ತಿರ್ತಾರ, ಈ ಹಾವುಗ ಕೆಣಕಬಾರ್ದು ಮಾರಯ್ಯ, ಕೆಣಕರು ಬಿಡುದಿಲ್ಲೋ ಮಾರಯ್ಯ, 12 ವರ್ಷ ಸೇಡಿಟ್ಟು ಹುಡುಕಿ ಕೊಲ್ತದ, ಕಚ್ತದ ಅಂತ ತಿಳ್ಕೊಂಡು ಮಾತಾಡ್ತಾರೆ. ನಿಲ್ರಪ್ಪ, ಹೆಂಗ ಹೋಗ್ತದ ಅದು? ಇವನೇ ಬಡದಾನ, ಇವನೇ ಕಾಡ್ಯಾನ ಅಂತ ಹೇಳಿ ಅದಕ್ಕೆ ಹೆಂಗ ಗೊತ್ತಾಗ್ತದ ಅಂತಂದ್ರ ಗಾಳಿ ವಾಸನೆ ಹಿಡಿದು ಹೋಗ್ತದಂತ ನೋಡ್ರಿ. ಅದು ವಾಸನೆ ಮೇಲೆ ಹೋಗ್ತದಂತದು. ನಮ್ಮ ಗುರುಗಳಿಗೆ ಕೇಳಿದ್ವಿ ನಾವು ಶಿವಯೋಗ ಮಂದಿರದಾಗ ಪಾಠ ಮಾಡ್ತಕ್ಕಂಥ ಸಮಯದೊಳಗ, ಏನ್ರಿಯಪ್ಪ ವಾಯು ಗುಣವ ಸರ್ಪ ಬಲ್ಲುದು ಅಂತ ಮಡಿವಾಳ ಮಾಚಿದೇವ್ರು ಹೇಳ್ಯಾರ. ಗಾಳಿಯೊಳಗೊಂದು ಶಕ್ತಿ ಅದ ಅಂತ, ಅದು ಎಂಥ ಶಕ್ತಿ, ಯಾಕ ಅಂದ್ರು ಅಂತ ನಾವು ಕೇಳಿದಾಗ ನಮ್ಮ ಗುರುಗಳು ಬಹಳ ಚಲೋ ಹೇಳಿದ್ರು. ನಾವಾಗ್ಲಿ ನೀವಾಗ್ಲಿ ರೈತರಲ್ರಪ್ಪ, ಒಕ್ಕಲಿಗೆ ನಾವು ನೀವು ಸ್ವಲ್ಪ ಲಕ್ಷ್ಯ ಕೊಡ್ರಿ. ತಮ್ಮ ನಾಳೆ ಪ್ರಸಾದ ತರಬೇಕಾಗಿತ್ತಂದ್ರ, ಅಪ್ಪ ತಮ್ಮ ನಾಳೆ ಪ್ರಸಾದ ತರಬೇಕಾಗಿತ್ತು, ನಡಬರ್ಕ್ ಹಾಡಕ ಕೊಡ್ತೀವಲ್ಲ ಅವಾಗ ತರಬೇಕು, ನಡಬರ್ಕ್ ತರಬಾರ್ದು, ಡಿಸ್ಟರ್ಬ್ ಆಗ್ತೈತಿ. ಜಯ ನಮ ಪರಾವದೇ ಶಿವ ಹರ ಹರ ಮಹಾದೇವ. ನೀವೆಲ್ಲರೂ ಲಕ್ಷ್ಯ ಕೊಟ್ಟಿರ್ಬೇಕ್ರಿಪ್ಪ. ಮುಂದ ಮಳೆಗಾಲ ಬರ್ತಿರ್ತದ, ನಾವು ಹೊಲದಾಗ ಕೆಲಸ ಮಾಡ್ತಿರ್ತೀವಿ, ದುಡಿತಿರ್ತೀವಿ. ಎಲ್ಲೋ ಒಂದ್ ಕಡೆ ಮಳೆ ಬಿದ್ದಿರ್ತದ, ತಂಪ ಗಾಳಿ ಬೀಸ್ತದೇನಿಲ್ಲ. ನೀವೇನ್ ತಿಳಿದಿರ್ತೀರಿ, ಎಲ್ಲೋ ಮಳೆ ಬಿದ್ದದ, ತಂಪ ಗಾಳಿ ಬೀಸಾಕತ್ತದ. ಆ ಗಾಳಿ ವಾಸನೆ ಹೆಂಗಿರ್ತದ ನೀವು ನೋಡಿರಿ, ಲಕ್ಷ್ಯ ಕೊಟ್ಟಿರಿ. ನೀವು ಹೊಲಕ್ಕೆ ಹೋಗ್ತಿರಲ್ಲ, ಆ ಗಾಳಿ ವಾಸನೆ ಹೆಂಗಿರ್ತದ? ಮಣ್ಣಿನ ವಾಸನೆ ಇರ್ತದ, ಹೌದಲ್ರಿಪ್ಪ? ಯಾವಾಗ ಮಳೆಗಾಲ ಪ್ರಾರಂಭ ಆಗ್ತದ, ಪ್ರಪ್ರಥಮ ಮಳೆ ಈ ಭೂಮಿ ಮೇಲೆ ಬೀಳುತ್ತದ, ಆ ಬಿದ್ದಿರ್ತಕ್ಕಂಥ ಮಳೆಯ ಅಂದ್ರ ಆ ಮಣ್ಣಿನ ವಾಸನೆಯುಕ್ತವಾಗಿರ್ತಕ್ಕಂಥ ಗಾಳಿ ಏನು ಬೀಸ್ತದಲ್ಲ, ತಂಪ ಗಾಳಿ, ತೊಯ್ದಿರ್ತಕ್ಕಂಥ ಮಣ್ಣಿಂದು ವಾಸನೆ ಹಿಡ್ಕೊಂಡು ಏನು ತಂಪ ಗಾಳಿ ಬೀಸ್ತದಲ್ಲ, ಆ ಗಾಳಿಯೊಳಗೆ ಎಷ್ಟು ಶಕ್ತಿ ಇರ್ತದಂತಂದ್ರ, ಹಾವು ಆ ಗಾಳಿ ಕುಡಿತು ಅಂತಂದ್ರ ಆ ಹಾವಿಗೆ ಎಷ್ಟು ಶಕ್ತಿ ಬರ್ತದ ಅಂತಂದ್ರ 6 ತಿಂಗಳ ಕಾಲ ಅನ್ನ ನೀರ್ ಇರ್ಲಾರ್ದೆ ಬದುಕುವಷ್ಟು ಶಕ್ತಿ ಆ ಹಾವಿಗೆ ಬರ್ತದಂತ ನೋಡ್ರಿ. ಅದಕ್ಕಂತಾರ ವಾಯು ಗುಣವ ಸರ್ಪ ಬಲ್ಲುದು. ಗಾಳಿಯೊಳಗೆ ಎಂಥ ಶಕ್ತಿ ಐತಿ ಅನ್ನೋದು ಯಾತಕ್ಕೆ ಗೊತ್ತು? ಒಂದು ಹಾವಿಗೆ ಗೊತ್ತು, ಒಂದು ಸಾಮಾನ್ಯ ವಿಷಜಂತುವಿಗೆ ಗೊತ್ತು. ವಾಯು ಗುಣವ ಸರ್ಪ ಬಲ್ಲುದು, ಮಧುರ ಗುಣವ ಇರುವೆ ಬಲ್ಲುದು. ಗಾಳಿಯೊಳಗೆ ಎಷ್ಟು ಶಕ್ತಿ ಐತಿ ಅನ್ನೋದು ಹಾವಿಗೆ ಗೊತ್ತದ, ಮತ್ತು ರುಚಿ ಹೆಂಗ ಇರ್ತದ ಅನ್ನೋದು ಯಾತಕ್ಕೆ ಗೊತ್ತದ ಹೇಳ್ರಿ? ಇರುವಿ, ಹೌದಲ್ರಿ? ಎಲ್ಲೇ ರುಚಿ ಇದ್ರೆ ಸಾಕು, ಮೊದಲ ಹಾಜರಿ ಹಾಕೋದು ಯಾವ್ದು? ಪಾಪ ಮನ್ಯಾಗ ಕೂಸ್ಗಳು ಹೊಟ್ಟೆ ಹಸ್ದದ, ಸಾಲಿಗೆ ಹೋಗ್ಬೇಕು, ಬೇಗ ಊಟಕ್ಕೆ ಕೊಡು ಅಂತ ಕೇಳ್ತಿರ್ತಾವ. ಇವತ್ತು ಹಬ್ಬ ಐತಿ, ಹುಣ್ಣಿಮೆ ಐತಿ, ದೇವರಿಗೆ ಎಡಿ ಮಾಡ್ಲಾರ್ದೆ ನಿಮ್ಗೇನೂ ಕೊಡೋದಿಲ್ಲ ನಾವು. ಯಾಕೆ ನಿಮ್ಗೆ ಕೊಟ್ವಿ ಅಂತಂದ್ರೆ ಅದು ಎಂಜಲಾಗ್ತದ, ದೇವರಿಗೆ ನೈವೇದ್ಯ ಬರುದಿಲ್ಲ ಅಂತ ತಿಳ್ಕೊಂಡು ನೀವು ಮಕ್ಕಳಿಗೆ ಬೈತಿರ್ತೀರಿ, ಬಡಿತಿರ್ತೀರಿ. ಆದ್ರ ದೇವರಿಗೆ ಎಡಿ ಆಗೋದಕ್ಕಿಂತ ಮೊದಲು ಹೋಗಿ ಏನು ತಿನ್ನಕತ್ತಿರ್ತದ ಅದು? ಇರಿಬಿ ಹತ್ತೆ ಬಿಟ್ಟಿರ್ತಾವನೆಲ್ಲ ನೋಡಿರಲ್ಲ. ಮಧುರ ಗುಣವ ಇರುವೆ ಬಲ್ಲುದು. ರುಚಿ ಎಲ್ಲದ ಹೆಂಗದ ಅನ್ನೋದು ಮೊದಲು ತಿಳ್ಕೊಳ್ಳುದ, ಕಂಡು ಹಿಡಿಯುವುದ ಇರುವಿ.
ಈಗ ಒಂದು ಗಿಡದಾಗ ಹಣ್ಣಾಗ್ಯದ, ನಮ್ಮ ಮೂಗಿಗದ್ರ ವಾಸನೆ ಬಡಿಯಾಕತ್ತದ. ಈ ಗಿಡದಾಗ ಎಲ್ಲೋ ಹಣ್ಣಾಗ್ಯದ, ಎಲ್ಲೈತೆ ಅಂತ ತಿಳ್ಕೊಂಡು ಒಂದಸವನ್ನ ಆ ಕಡೆ ಈ ಕಡೆ ಎಲ್ಲ ನಾವು ಹುಡುಕ್ತೀವಿ. ಆದ್ರೆ ಇರುವಿ ಹಂಗ ಮಾಡೋದಿಲ್ಲ. ಅದು ಗಿಡದ ಬಡ್ಡಿ ವಾಸನೆ ನೋಡ್ತೈತೆ. ಅದು ಬಡ್ಡಿ ವಾಸನೆ ನೋಡ್ತಂತಂದ್ರೆ ಸಾಕದು ಹುಡ್ಕೋತ ಕೊಂಡ್ರೋದಿಲ್ಲ, ನೇರವಾಗಿ ಎಲ್ಲಿ ಹಣ್ಣದ ಅಲ್ಲೇ ಹೋಗಿ ಸೀದಾ ಆ ಹಣ್ಣು ತಿಂದು ಬಿಡುತ್ತದ. ಅದು ಯಾಕ ರುಚಿ ಎಲ್ಲದ ಹೆಂಗದ ಅನ್ನೋದು ಮೊದಲು ಗೊತ್ತಾಗೋದ ಇರುವಿಗೆ. ಮೂಗದೊಳಗೆ ಯಾರು ಮೂಗು ಹೊಡೆದ್ರಿ ಒಬ್ರಿಗೊಬ್ರು ಮೂತಿ ನೋಡ್ಬೇಡ್ರಿ. ಇರುವಿ ಮೂಗು ಹೊಡೆದು ನೋಡ್ರಿ ನಿಲ್ಲ, ಮೂಗು ಹೊಡೆದಿರ್ತೈತಿ ಅದ್ರ. ಹೌದೇನಿಲ್ಲ? ದೇವರು ಒಂದೊಂದಕ್ಕೂ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಗುಣ ಕೊಟ್ಟಾನ. ಒಂದು ಕತಿ ಗೊತ್ತ ನಿಮಗ? ಸ್ವಲ್ಪ ನಕ್ಕೊಂತ ಹೋಗೋಣ. ನೀವು ಯಾಕೋ ಬಹಳ ಗಂಭೀರ ಕೊಂಡಿರ್ತೀರಿ ಯಾವಾಗ್ಲೂ. ಹೊಸದಾಗಿ ಮದುವೆ ಆಯ್ತು, ಬೆಂಗಳೂರಿಗೆ ದುಡಿಯಾಕ ಹೋದ್ರು. ಗಂಡ ದುಡಿಯಾಕ ಹೋಗ್ತಿದ್ದ, ಹೆಂಡತಿ ಮನೆಯಾಗಿದ್ದ ಅಡಿಗೆ ಗಿಡಿಗೆ ಎಲ್ಲ ಮಾಡ್ಕೊಂತ ಇರ್ತಿದ್ರು. ಮನೆಯಾಗ ಇರ್ವಿ ಕಾಟ ಬಹಳ ಆಗಿತ್ತು. ಈಕೆ ಬಹಳ ಕಲ್ತ್ ಹೆಣ್ಮಗಳು. ಇವ್ ಏನಾರ ಕಿರಿಕಿರಿ ಹಚ್ಚವ ಈ ಇರುವಿಗಳು. ಈ ಇರುವಿಗೊಂದ್ ತಡಿ, ಇದಕ್ಕೆ ಸರಿಯಾಗಿ ಬಸ್ತಾನೆ ಮಾಡೋನು, ಇವಕ್ಕೆ ಮೋಸ ಮಾಡೋನು, ಇದಕ್ಕ ಕಂಡು ಹಿಡಿಲಾರ್ದಂಗ ಗೊತ್ತು ಹಿಡಿಲಾರ್ದಂಗ ಮಾಡೋನು, ರುಚಿ ಎಲ್ಲೈತಿ ಅನ್ನೋದಂತ ತಿಳ್ಕೊಂಡು ಏನ್ ಮಾಡಿದಳು ಅಂತಂದ್ರ, ಸಕ್ರಿ ಡಬ್ಬಿ ಇತ್ತಲ್ಲ ಅದಕ್ಕೆ ಉಪ್ಪಿನ ಡಬ್ಬಿ ಅಂತ ಬರ್ದಳು. ಎಲ್ಲಿ ಉಪ್ಪಿನ ಡಬ್ಬಿ ಇತ್ತು ಅದಕ್ಕೆ ಸಕ್ರಿ ಡಬ್ಬಿ ಅಂತ ಹೇಳಿ ಬರ್ದಳು. ಬಹುತೇಕಿ ಇರುವಿ ಸಾಲಿ ಕಲ್ತಾವ ಅಂತ ಹೇಳಿ ತಿಳ್ಕೊಂಡಾಳ ಅಕ್ಕಿ. ಹಿಂಗ ಬರದ್ರ ಇದು ಸಕ್ರಿ ಡಬ್ಬಿಗೆ ಬರೋದಿಲ್ಲ ಅಂತ ತಿಳ್ಕೊಂಡು ಸಕ್ರಿ ಡಬ್ಬಿಗೆ ಉಪ್ಪಿನ ಡಬ್ಬಿ ಬರ್ದಳು, ಉಪ್ಪಿನ ಡಬ್ಬಿಗೆ ಸಕ್ರಿ ಡಬ್ಬಿ ಅಂತ ಹೇಳಿ ಬರ್ದಳು. ಈಗ ಹೆಂಗೋ ಯಾವ್ದು ಸಕ್ರಿ ಡಬ್ಬಿ ಐತಿ ಅನ್ನೋದು ಬರ್ತಿತ್ತು, ಸಕ್ರಿ ತಗೊಂಡು ಹಾಕ್ತಿದಳು. ಒಂದು ದಿವಸ ಆಫೀಸಿಗೆ ಹೋದ ಗಂಡ ಸ್ವಲ್ಪ ತಡ ಮಾಡಿ ಬಂದ. ಏನೋ ಇವತ್ತು ಬಹಳ ಸುಸ್ತಾಗೈತಿ, ಒಂದಿಟ್ಟು ಚಹಾ ಮಾಡಿಕೊಡು ಅಂದ. ನಿಮ್ಕ ಹೆಚ್ಚಿಗೆ ಸುಸ್ತು ನನಗಾಗ್ಯದ್ರಿ, ನೀವೇ ಮಾಡ್ಕೊಂಡು ತಂದು ಕೊಡ್ರಿ ಅಂತ ತಿಳ್ಕೊಂಡು ಗಂಡಗಂದಳು. ಆಯ್ತು ಅಂತ ತಿಳ್ಕೊಂಡು, ಎಂದೂ ಹೊಸದಾಗಿ ಮದ್ವೆ ಆಗಿಂದು ಎಂದೂ ಚಾನ ಮಾಡಿದ್ದಿಲ್ಲ, ಇವತ್ತು ಮಸ್ತ್ ಮಾಡಿ ಹೆಂಡತಿಗೆ ಕುಡಿಸುದ್ರಾತ ಅಂತ ತಿಳ್ಕೊಂಡು ಅಡಿಗೆ ಮನ್ಯಾಗ ಹೋದ. ಹೆಂಗು ಲೇಬಲ್ ಹಚ್ಚಿದಳಲ್ಲಿಕ್ಕಿ ಚೀಟಿ, ಸಕ್ರಿ ಡಬ್ಬಿ. ಒಂದ್ ಚಮಚ ಹೆಚ್ಚಿಗೆ ಹಾಕಿದ್ರಾತಂತ ತಿಳ್ಕೊಂಡು, ರುಚಿ ರುಚಿ ಆಗ್ಲಿ ಅಂತ ತಿಳ್ಕೊಂಡು 1 ಚಮಚ ಹಾಕುದ, 2 ಚಮಚ ಹಾಕುದು ನೋಡ್ರಿ. ಒಂದು ಕಪ್ಪಿಗೆ 4 ಚಮಚ ಹಾಕದ. ನಾ ಮಾಡಿದ ಚಹಾ ಹೆಂಗದ, ನನ್ನ ಹೆಂಡತಿ ಖುಷಿ ಪಡ್ತಾಳ ಅಂತ ತಿಳ್ಕೊಂಡು ಒಂದು ಕಪ್ಪ ಹೆಂಡತಿಗೊಪ್ಪ 1 ಕಪ್ ತಂದು ಕೊಟ್ಟ. ಎಂದೂ ಇಲ್ಲದ ಗಂಡ ನನ್ಗ ಚಹಾ ಮಾಡ್ಯಾನಂತ ತಿಳ್ಕೊಂಡು 1 ಕಪ್ ಹಿಂಗ್ ಸ್ವರ್ರಂತ ಜಗ್ಗುದ ತೊಗೊಂಡು ನೆತ್ತಿ ಹತ್ತು ನೋಡ್ರಿ ಉಪ್ಪ. ಏನ್ರಿ ಏನ್ ಮಾಡಿರಿ? ಚಹಾ ಮಾಡೀನಿ. ಏನ್ ಹಾಕಿರಿ? ಮತ್ತ ಅದೇ ಚಹಾ ಪುಡಿ ಸಕ್ರಿ ಹಾಕಿನಿ. ಎಲ್ಲಿ ಸಕ್ರಿ ಹಾಕಿರಿ? ನೀವು ಉಪ್ಪು ಹಾಕಿರಿ. ಕುಡ್ದಾರ ನೋಡ್ರಿ. ಅವ ಕುಡಿತಾನ ಉಪ್ಪಿನ ಕಟ್ಟಿಗೆ. ಅಲ್ಲ ಮತ್ತೆ ನೀನೇ ಬರ್ದಿದ್ಯಲ್ಲ ಸಕ್ರಿ ಡಬ್ಬಿ ಅಂತ. ನಾ ಇರುವಿಗೆ ಮೋಸ ಮಾಡ್ಬೇಕಂತ ಹೇಳಿ ತಿಳ್ಕೊಂಡು ಮಾಡೀನಿ, ನೀವ ಮೋಸ ಹೋದ್ರಿ ಅಲ್ರಿ. ಮನುಷ್ಯ ಮೋಸ ಹೋಗ್ತಾನೆ ಹೊರತು ಪಶು ಪಕ್ಷಿ ಪ್ರಾಣಿಗಳು ಎಂದಿಗೂ ಕೂಡ ಮೋಸ ಹೋಗುವುದಿಲ್ಲ. ಯಾಕೆ ಅಂತಂದ್ರೆ ಪರಮಾತ್ಮ ಅವುಗಳಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಜ್ಞಾನ ಕೊಟ್ಟಾನ. ಅದಕ್ಕೆ ಇಲ್ಲಿ ಮಡಿವಾಳ ಮಾಚಿದೇವರು ಹೇಳ್ತಾರ, ಮಧುರ ಗುಣವ ಇರುವೆ ಬಲ್ಲುದು, ವೇಳೆಯ ಗುಣವ ಕೋಳಿ ಬಲ್ಲುದು. ಸಮಯದ ಗುಣ ಯಾರು ತಿಳ್ಕೊಂಡಾರ? ಕೋಳಿ. ಏನ್ರಪ್ಪ ನಮ್ ಹಿರಿಯರದೇರಿಲ್ಲಿ ನಸ್ಕಿನಾಗ 4-5 ಗಂಟೆ ಆತು ಅಂತಂದ್ರ ಕೊಕ್ಕೋ ಅಂತ ಕೂಗೇ ಬಿಡ್ತಾವ ಕೋಳಿ. ಕೂಗ್ತಾವೇನಿಲ್ರಿ? ನಿಮ್ ಊರಾಗ ಅದಾವೇನಿಲ್ಲ? ಏನೆಲ್ಲ ಖಾಲಿ ಆಗಿಬಿಟ್ಟ. ಮೊದಲು ಅವು ಏನು ಜವಾರಿ ಕೋಳಿ ಅಂತ ಇರ್ತಿದ್ದು, ಮ್ಯಾಲ ತಲೆ ಮ್ಯಾಲ ಹಿಂಗ ಕೆಂಪ ಏನು ಅಂತಾರ ಅದಕ್ಕೆ ತುರಾಯಿ ಗಿರಾಯಿ. ಎಷ್ಟ್ ಚಂದ ಅವ್ ನೋಡಾಕು, ಎಷ್ಟ್ ಚಂದ. ನಸುಕಿನ ಜಾವ ಆತು ಅಂತಂದ್ರೆ ಕೂಗೇ ಬಿಡ್ತಿದ್ದು. ಯಾಕೆ? ಅದಕ್ಕೆ ಸಮಯದ ಮಹತ್ವ ಗೊತ್ತದಕ್ಕ. ಈಗ ಒಂದ್ ವೇಳೆ ಕೋಳಿ ಇದ್ರು ಸಹಿತ ರಾತ್ರಿ ಬೆಳತನ ಕೂಗಾಕತ್ತಾವ. ಯಾಕ? ಊರ್ ತುಂಬಾ ಇಟ್ಟು ದೊಡ್ಡ ದೊಡ್ಡ ಲೈಟ್ ಹಾಕಿಬಿಟ್ಟಿರಿ, ಯಾವಾಗ ಹೊತ್ತು ಹೊಡ್ತೈತಿ ಅನ್ನೋದು ಅವಕ್ಕೆ ಗೊತ್ತಾಗವಲ್ದು. ಸಿಕ್ಕ ಕೊಕ್ಕು ಅಂತಾವ. ಹೌದೇನಿಲ್ಲ? ಸಮಯಕ್ಕೆ ಬಹಳ ಮಹತ್ವ ಅದ ತಂಗಿ. ಏನಂತಾರ ಸರ್ಪಭೂಷಣ ಶಿವಯೋಗಿಗಳು, ಈ ಶಿವ ಸಮಯ ಮಾನಿಸ ಜನ್ಮ ಇನ್ನೇ ಸುಕಾಲಕ್ಕೆ ಸಿಗದೋ, ನಿಟಿಲಾಕ್ಷಣ ಭಜಿಸೋ ಹೇ ಮನುಜ, ನಿಟಿಲಾಕ್ಷಣ ಭಜಿಸೋ. ಕುಟಿಲ ಪ್ರಪಂಚದ ಚಟುವಳಿದ ಅನುದಿನ ನಿಟಿಲಾಕ್ಷಣ ಭಜಿಸುವಂತಿದ್ರು. ತಮ್ಮ ಈಗ ಏನು ಈ ಸಮಯ ಅದ ಅಲ್ಲ,
ಈ ಸಮಯ ಎಂಥ ಸಮಯ ಅಂತಂದ್ರೆ ಶಿವ ಸಮಯ. ಹುಟ್ಟಿದಾಗಿನಿಂದ ಸಾಯುವ ಮಧ್ಯದೊಳಗೆ ಇರತಕ್ಕಂಥ ಈ ಸಮಯ ಏನದಲ್ಲ, ಇದು ಶಿವ ಸಮಯ. ಶಿವ ಅಂತಂದ್ರೆ ಏನು? ಶಿವ ಈ ಶಬ್ದದ ಅರ್ಥ ಏನು? ಶಿವ ಅಂತಂದ್ರೆ ಮಂಗಲಕರ, ಶುಭಕರ. ಯಾವುದು ಯಾವಾಗಲೂ ಎಲ್ಲರಿಗೂ ಯಾವುದು ಒಳ್ಳೆಯದು ಮಾಡ್ತದೋ ಅದಕ್ಕೆ ಶಿವ ಅಂತ ಕರೀತಾರೆ. ಈ ಶಿವ ಸಮಯ ಇದು ಮತ್ತೆ ಸಿಗುವುದಿಲ್ಲಪ್ಪ. ಇದು ಮನುಷ್ಯ ಜನ್ಮ ಹುಟ್ಟ್ಯದ ಅಂದ ಬಳಕ ಮತ್ತೆ ಬರುವುದಿಲ್ಲಪ್ಪ. ಅದಕ್ಕೆ ಯಾವಾಗಲೂ ಪರಮಾತ್ಮನ ಧ್ಯಾನ ಮಾಡಬೇಕು, ಈ ಸಮಯದ ಮಹತ್ವ ತಿಳ್ಕೋಬೇಕಂತಾರ. ಈ ಶಿವ ಸಮಯ ಮಾನಿಸ ಜನ್ಮ, ಅದಕ್ಕೆ ಹೇಳ್ತಾರ ಇದು ಮತ್ತೆ ಬರೋದಲ್ಲ. ವೇಳೆಯ ಗುಣವ ಕೋಳಿ ಬಲ್ಲುದು. ಕಟ್ಟ ಕಡಿಗೊಂದು ಮಾತು ಹೇಳ್ತಾರ, ಗೋತ್ರದ ಗುಣವ ಕಾಗೆ ಬಲ್ಲುದು. ಕಾಗೆ ಅಂದ್ರೆ ನಾವು ಬಹಳ ಕೆಟ್ಟ ಅಂತೀವಿ. ಆದ್ರ ಕಾಗಿ ಎಷ್ಟು ಶ್ರೇಷ್ಠ ಅಂತಂದ್ರ ಒಂದ ತಿಂದಿದ್ದು ನೋಡ್ರಿ. ಏನು ಏನರೇ ಒಂದು ತುತ್ತು ರೊಟ್ಟಿ, ಒಂದು ಮಾಂಸದ ತುಂಡು ಬಿತ್ತು ಅಂತಂದ್ರ ಕಾ 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 ಅಂತ ತಿಳ್ಕೊಂಡು ಎಲ್ಲರನ್ನು ಕರ್ಕೊಂಡು ತಿನ್ನತಕ್ಕಂಥ ದೊಡ್ಡ ಗುಣ ಕಾಗಿ ಹತ್ರ. ಮನೆಗೆ ಯಾರಾದ್ರೂ ತೀರ್ಕೊಂಡಿರ್ತಾರಂತ ಇಟ್ಕೊಳ್ರಿ, ಮಣ್ಣು ಮಾಡಿ ಬರ್ತೀರಿ. ಮರುದಿವ್ಸ ಹೋಗಿ ಅವ್ರ ಸಮಾಧಿಗೆ ನೀವು ಎಡಿ ಕೊಡ್ತೀರ ನಿಲ್ಲವ? ಒಟ್ಟು ಮನೆಗೆ ಹಂಗೆ ಬರ್ತೀರೇನು? ದೂರ ನಿಂತು ನೋಡ್ತೀರಿ, ಕಾಗಿ ಮುಡ್ತದೋ ಇಲ್ಲ. ಈ ಕಡೆ ಐತೇನಿಲ್ರಿ ಅವ್ರ ಪದ್ಧತಿ. ನೀವು ಮಾಡಿದ ಎಡಿ ಕಾಗಿ ಮುಡ್ತೈತೆ ಇಲ್ಲ ಅಂತ ನೋಡ್ತೀರನಿಲ್ಲ. ಆ ಕಾಗಿ ಎಷ್ಟು ಶಾಣ್ಯ ಅಂತಂದ್ರ, ಜೀವನದೊಳಗ ಅವ ಏನಾದ್ರೂ ಪರೋಪಕಾರ ಪುಣ್ಯ ಮಾಡಿತ್ತಂತಂದ್ರ ಅವನ ಅನ್ನ ಮುಟ್ತೈತಿ. ಅವ ಪುಣ್ಯ ಮಾಡಿದ್ದಿಲ್ಲ ಅಂತಂದ್ರ ಅವನ ಅನ್ನ ಆ ಕಾಗಿ ಸಹಿತ ಮುಟ್ಟುವುದಿಲ್ಲ. ನೋಡ್ರಿ, ಗೋತ್ರದ ಗುಣವ ಕಾಗೆ ಬಂದುದು ಅಂದ್ರೆ ಪಾಪಿಯ ಧನ, ಪಾಪಿಯ ಅನ್ನ ಒಂದು ಕಾಗಿ ಸಹಿತ ಮುಟ್ಟುವುದಿಲ್ಲ ಅಂತ. ಅದಕ್ಕ ಪುಣ್ಯ ಮಾಡ್ಬೇಕ್ರಿಪ್ಪ, ಧರ್ಮದ ಕಾರ್ಯಗಳು ಮಾಡ್ಬೇಕ್ರಿಪ್ಪ. ನೋಡ್ರಿ ಎಷ್ಟು ಒಳ್ಳೆ ಕಾರ್ಯ ಮಾಡಕತ್ತೀರಿ. ಸಂಗಮೇಶ್ವರ ದೇವಸ್ಥಾನ, ಖಂಡೇಶ್ವರ ದೇವಸ್ಥಾನ, ಎಷ್ಟು ಚಂದ ಗುಡಿ ಗುಂಡಾರ, ಆ ಮಹಾದ್ವಾರ, ಖುಷಿ ಅನ್ನಿಸ್ತದ. ಇಂಥ ಕಾರ್ಯ ಮಾಡೋದು ಚಂದ. ಇಂಥ ಕಾರ್ಯದೊಳಗೆ ಇಂಥ ಪಾಠ ಪ್ರವಚನ ನಡೆಸೋದು ಚಂದ. ಇಂಥ ಕಾರ್ಯದೊಳಗೆ ನಾ ಮುಂದ ತಾ ಮುಂದ ಅಂತ ತಿಳ್ಕೊಂಡು ದಾನ ಧರ್ಮ ದಾಸೋಹ, 4 ಮಂದಿಗೆ ಹೊಟ್ಟಿ ತುಂಬ ಊಟ ಮಾಡಿಸೋದು ಏನೈತಲ್ಲ, ಪ್ರಸಾದ ಮಾಡಿಸೋದು ಏನೈತಲ್ಲ, ಯಪ್ಪ 7 ಜನ್ಮ ಪುಣ್ಯ ಮಾಡಿದವ್ರಿಗೆ ಇಂಥ ಒಂದು ಸೇವಾ ಮಾಡೋ ಭಾಗ್ಯ ಸಿಗುತ್ತೈತೆ ಹೊರತು ಎಲ್ಲರಿಗೂ ಸಿಗುವುದಿಲ್ಲಪ್ಪ. ಅದಕ್ಕ ಅಂತಾರವರು, ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಶಿವಭಕ್ತಿ ಅರಿಯದಿದ್ದೊಡೆ ಆ ಕಾಗೆ ಕೋಳಿಗಳಿಗಿಂತ ಕನಿಷ್ಠ ಅಂತ. ಸಾಮಾನ್ಯ ಪಶು ಪಕ್ಷಿಗಳಲ್ಲಿ ಇಂಥ ಶಕ್ತಿ ಅದ, ಮತ್ತು ಮನುಷ್ಯನಾಗಿ ನಿನ್ನ ಹತ್ರ ಇಷ್ಟು ಬುದ್ಧಿ ಇದ್ದಿದ್ದಿಲ್ಲ ಅಂದ್ರೆ ಹೆಂಗಪ್ಪ? ಅದಕ್ಕೆ ಭಕ್ತಿ ಅನ್ನೋದು ಜೀವನದೊಳಗೆ ಅಳವಡಿಸ್ಕೋಬೇಕು ಅಂತ ಹೇಳಿ ಇಲ್ಲಿ ಮಡಿವಾಳ ಮಾಚಿದೇವರು ಹೇಳ್ತಾರ ಅನ್ನುವಲ್ಲಿಗೆ ನಮ್ಮ ಗವಾಯಿಗಳೊಂದು ಹಾಡನ್ನು ಹೇಳ್ತಾರ. ನಂತರ ವಿಷಯ ಮುಂದುವರಿಸೋಣ. ಯಾಕೋ ನನಗೆ ಹೇಳಕ್ ಆಗಲ್ಲ, ತಲೆ ಬಹಳ ಇದೊಂದು ಕನ್ನಡಿಯ ನೂರಾರು ಜನ ಪಿಡಿ ಸರಳಾಗಿ ಅವರ ಬರ ರೂಪ ಕಾಣವಂತೆ ಹರಿಹರ ಭಕ್ತರಿಗೆ ಹರನಾಗಿ, ಹರನ ಭಕ್ತರಿಗೆ ಹರನಾಗಿ ನರನೇನು ಭಾವಿಸುವವರ ಅದರಂತೆ ತೋರುವನು ಶಿವಯೋಗಿ,
ಶಿವಯೋಗಿ ಅವರವರ ಭಕ್ತಿಗೆ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ಭಾವಕ್ಕೆ ಅವರವರ ಪ್ರೇಮನಾಗಿ ಇರುತ್ತಿಹನು ಶಿವಯೋಗಿ ಅವರವರ ಪ್ರೇಮನಾಗಿ ಇರುತ್ತಿಹನು ಶಿವಯೋಗಿ ಇರುತ್ತಿಹನು ಶಿವಯೋಗಿ ಅವರವರ ಭಕ್ತಿಗೆ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ಭಾವಕ್ಕೆ ಇರದೊಂದು ಕನ್ನಡಿಯೋ ಇರದೊಂದು ಕನ್ನಡಿಯ ನೂರಾರು ಜನ ಪಿಡಿಯೇ ಇರದೊಂದು ಕನ್ನಡಿಯ ನೂರಾರು ಜನ ಪಿಡಿಯೇ ಸರಳಾಗಿ ಅವರವರ ರೂಪದಂತೆ ಹರಿಯ ಭಕ್ತರಿಗೆ ಹರಿಯಾಗಿ ಹರನ ಭಕ್ತರಿಗೆ ಹರನಾಗಿ ಮರಮೇನ ಬಾಧಿಸುವವರ ಅದರಂತೆ ತೋರುವ ಶಿವಯೋಗಿ ಶಿವಯೋಗಿ ಅವರವರ ಭಕ್ತಿಗೆ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ಭಾವಕ್ಕೆ ಅವರವರ ಪ್ರೇರಣೆಯಾಗಿ ಇರುತ್ತಿಹನು ಶಿವಯೋಗಿ ಶಿವಯೋಗಿ ಮತಭೇದಾದವ ದುರ್ಮತಿಯಿಂದ ಮತಭೇದಾದವ ದುರ್ಮತಿಯಿಂದ ಯತಿಗಳಿಗೆ ಸ್ತುತಿಯಿಂದ ಮಾಡಿದರೆ ಸ್ತುತಿಯಿಂದ ಮಾಡಿದರೆ ಅವರು ಯತಿಮಗುವರು ಯತಿವರ ಮುತ್ತಾದನ್ನ ಪಥದಲ್ಲಿರುವುದನ್ನು ಯತಿವರ ಮುತ್ತಾದನ್ನ ಪಥದಲ್ಲಿರುವುದನ್ನು ಶಿತಿಯ ಜನರ ಪುಣ್ಯಫಲ ಪರೀಕ್ಷೆ ಪುಣ್ಯಫಲ ಪರೀಕ್ಷೆ ಪುಣ್ಯಫಲ ಪರೀಕ್ಷೆ ಅವರವರ ಭಕ್ತಿಗೆ ಅವರವರ ಭಕ್ತಿ ಅವರವರ ಭಕ್ತಿಗೆ ಅವರವರ ಭಕ್ತಿ ಅವರವರ ಪ್ರೇರಣೆಯಾಗಿ ಇವತ್ತಿನ ಶಿವಯೋಗಿ ಶಿವಯೋಗಿ ಜಲದ ಹಿಡಿದಿರುವ ಕಲಕುವ ಮನದವರಲ್ಲಿ ಕುಲ ಜಲದ ಹಿಡಿದಿರುವ ಕಲಕುವ ಮನದವರಲ್ಲಿ ಇಳಿವಲವಿ ಶಿವಚಂದ್ರಮ 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 ಕಾಣುವ ಪರ್ಯಂತು
ಮಹಂತಲಿಂಗ ಸಲೆ ಮಹಂತಲಿಂಗ ಚಿತ್ಸೂರ್ಯ ಕಾಮವನು ಶಿವಯೋಗಿ ಶಿವಯೋಗಿ ಅವರವರ ಭಕ್ತಿಗೆ ಅವರವರ ಭಕ್ತಿ ಅವರವರ ಭಕ್ತಿ ಅವರವರ ಭಕ್ತಿ ಅವರವರ ಪ್ರೇರಣಾಗಿ ಅವರವರ ಪ್ರೇರಣಾಗಿ ಅವರವರ ಪ್ರೇರಣಾಗಿ ಇರುತ್ತಿಹನು ಶಿವಯೋಗಿ ಶಿವಯೋಗಿ ಅವರವರ ಭಕ್ತಿ ಅವರವರ ಭಕ್ತಿ ಅವರವರ ಭಕ್ತಿಗೆ ಅವರವರ ಭಕ್ತಿ ಅವರವರ ಭಕ್ತಿಗೆ ಅವರವರ ಭಕ್ತಿ ಅವರವರ ಭಕ್ತಿ ಅವರವರ ಭಾವಕ್ಕೆ ಇರುತ್ತಿಹನು ಶಿವಯೋಗಿ ಶಿವಯೋಗಿ. ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದೊಡೆ ತಪ್ಪುವವು ಅಪಮೃತ್ಯು ಕಾಲ ಕರ್ಮಗಳಯ್ಯ. ದೇವ ಪೂಜೆಯ ಮಾಟ ದುರಿತ ಬಂಧನದೋಟ ಶಂಭೋ ನಿಮ್ಮಯ್ಯ ಕೂಟ ಹೆರೆ ಹಿಂಗದ ಕಣ್ಪೇಟ. ಸದಾ ಸನ್ನಿಹಿತನಾಗಿ ಶರಣೆಂಬುವುದು ನಂಬುವುದು ಜಂಗಮಾರ್ಚನೆಯ ಮಾಟ ಕೂಡಲ ಸಂಗಮ ದೇವನ ಕೂಟ. ನಿನ್ನೆ ದಿವಸ ಶಿವಲಿಪಿಯನ್ನ ಓದಿ ರಾಜನಿಗೆ ಅಪಾರವಾಗಿರತಕ್ಕಂಥ ಸಂಪತ್ತನ್ನು ಬಸವಣ್ಣವರು ದೊರಕಿಸಿಕೊಟ್ರು. ಈತನ ಋಣನ ಹೆಂಗ ತೀರಿಸಲಿ ಅಂತ ತಿಳ್ಕೊಂಡು ರಾಜ ಬಸವಣ್ಣನವರಿಗೆ ಪ್ರಧಾನಮಂತ್ರಿಯ ಪಟ್ಟ ಕಟ್ಟದ. ಸಾಲದ್ದಕ್ಕೆ ತನ್ನ ಸಾಕು ತಂಗಿಯಾಗಿರ್ತಕ್ಕಂಥ ನೀಲಾಂಬಿಕೆಯನ್ನ ಕೊಟ್ಟು ಮದುವೆ ಮಾಡದ ಅನ್ನೋ ಒಂದು ವಿಚಾರ ನಿನ್ನೆ ದಿವಸ. ಇವತ್ತು ಬಹಳ ಸುಂದರ ವಿಚಾರ, ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ತೀರಿ ಅವ. ಇಬ್ಬರ ಹೆಂಡಿರ ಮುದ್ದಿನ ಗಂಡನಾಗಿ ಬಸವಣ್ಣ. ದೊಡ್ಡವಳು ಗಂಗಾಂಬಿಕೆ, ಸಣ್ಣವಳು ನೀಲಾಂಬಿಕೆ. ಲಕ್ಷ ಕೊಟ್ಟು ಕೇಳಕತ್ತೀರಿ ಅಂತ ಅರ್ಥ ಆಯ್ತು ನನಗೆ. ನೀವು ಹಿಂಗೆ ಹೇಳಕತ್ರ ನನಗೆ ಬಹಳ ಖುಷಿ ಅನ್ನಿಸ್ತದ. ಯಾಕೆ ನಮ್ಮ ಧರ್ಮದ ಆಚಾರ ವಿಚಾರಗಳು, ನಮ್ಮ ಧರ್ಮದ ಮಹಾನ್ ಪುರುಷರ ವಿಚಾರಗಳನ್ನ ಇನ್ನು ನಾವ ತಿಳ್ಕೊಳ್ಳಿಲ್ಲ ಅಂತಂದ್ರ ಮತ್ತಾರು ತಿಳ್ಕೊಳ್ಳೋರು. ಸುಮ್ಮನೆ ಕೂತ್ಕೋರಿ. ಹೇ ತಂಗಿ, ಈ ಕಡೆ ಮುಖ ಮಾಡ್ಕೊತೀವಿ, ಈ ಕಡೆ ಮಾಡ್ಬೇಕು, ಸರಿಯಾಗಿ ಕೂತ್ಕೋ. ಬಸವಣ್ಣವರಂತಾರ, ಸಂಸಾರವೆಂಬ ಬಲೆಯಲ್ಲಿ ಸಿಲುಕಿದೆನಯ್ಯ, ಇದರೊಳಗೆ ಹುರುಳಿಲ್ಲ ಹುರುಳಿಲ್ಲ, ಎನ್ನನು ಕಾಯಯ್ಯ ಕಾಯಯ್ಯ ಕೂಡಲ ಸಂಗಮ ದೇವ ಅಂತ ದೇವರಿಗೆ ಅವರು ಬೇಡ್ಕೋತಾರೆ. ಯಾಕ? ಇದು ಸಂಸಾರ ಅನ್ನೋದು ಒಂದು ಬಲಿ. ಇದು ನೋಡಾಕ ಬಹಳ ಚಂದ ಕಾಣಿಸ್ತದ. ಯಾಕ? ಬಲಿಯಾಗ ಏನೇನೋ ಇಟ್ಟಿರ್ತೀರಿ. ಮನ್ಯಾಗ ಇಲಿ ಕಾಟ ಆದ್ರೆ ಏನ್ ಮಾಡ್ತೀರಿ? ಬಲಿ ಇಡ್ತೀರೇನಿಲ್ಲ. ಇಲಿಗಳು ಬಂದ ಬಲಿಯಾಗ ಬೀಳ್ ಅಂತೇಳಿ ಏನ್ ಮಾಡಿರ್ತೀರಿ? ಒಳಗೇನ್ ಇಟ್ಟಿರ್ತೀರಿ? ಕಾಳ ಕಡಿ ಭುಜಿ ಇಟ್ಟಿರ್ತೀರಲ್ಲ, ಅದು ವಾಸನೆ ಹಿಡ್ಕೊಂಡು ಬರ್ತದ, ಬಲಿಯಾಗ ಹೋಗ್ತದ. ಹೊಟ್ಟಿ ತುಂಬಾ ತಿಂದು ಹೊರಗೆ ಬರ್ಬೇಕಂತದ ಹಾದಿನ ಇಲ್ಲ. ಒಳಗೆ ಹೋಗಾಕ ಹಾದಿ ಐತೆ ಹೊರತು ಹೊರಗೆ ಬರಾಕ ಹಾದಿ ಇಲ್ಲ. ಮತ್ತೊಂದು 4 ಇಲಿ ಬರ್ತಾವ ವಾಸನೆ ಹಿಡ್ಕೊಂಡು ಒಳಗೆ ಬರ್ಬೇಕು ಅನ್ನೋದ್ರೊಳಗಾಗಿ ಒಳಗಿನ ಇಲಿ ಹೊರಗಿನ ಇಲಿ ಹೇಳ್ತದಂತ, ಇಲ್ಲಿ ಬರಾಕ್ ಹೋಗ್ಬೇಡ್ರು, ಇದು ಮೋಸದ ಆಟದ. ಒಳಗೆ ಬರಾಕ ಹಾದಿ ಐತೆ ಹೊರತು ಹೊರಗೆ ಹೋಗಾಕ ಹಾದಿ ಇಲ್ಲ. ನೀವು ಬರಬೇಡ್ರು ಅಂತ ಒಂದು ಸೌನ್ ಹೇಳ್ತೈತೆ ಅಂತ ಒಳಗ ಬಲಿಯಾಗ ಬಿದ್ದಿಲಿ.
ಅವಾಗ ಹೊರಗಿನ ಇಲಿ ಅಂತವಂತ ಮಗ ಒಬ್ಬನ ತಿನ್ಬೇಕಂತ ಮಾಡ್ಯಾನ, ತಾಟ ತಿನ್ಬೇಕಂತ ಮಾಡ್ಯಾನ. ಹಂಗದ ಇದು ಸಂಸಾರ. ಒಮ್ಮ 3 ಗಂಟೆ ಹಾಕಿದ್ರಿ ಅಂತಂದ್ರೆ ಮುಗಿದು ಹೊತ್ತು ಅವರಿಗೆ ನಿಮ್ಗ ಇಲ್ಲಿ ಬಿಡುವ ಇಲ್ಲ, ಬಿಡುಗಡೆನೇ ಇಲ್ಲ. ನಿಮಗೂ ಬಿಡುಗಡೆ ಇಲ್ಲ, ಅವರಿಗೂ ಬಿಡುಗಡೆ ಇಲ್ಲ. ಹೆಂಗ ಇರ್ಲಿ ಎಂತ ಇರ್ಲಿ, ಇದು ಸಂಸಾರ ಅನ್ನೋ ಚಕಡಿ, ಬದುಕೆಂಬ ಡೋಣಿ ನೀವು ಸಾಗಿಸ್ಕೊಂಡೇ ಹೋಗ್ಬೇಕಾಗ್ತದ. ಅದಕ್ಕೆ ಇಲ್ಲಿ ಅಂತಾರ ಬಸವಣ್ಣವರು, ಸಂಸಾರವೆಂಬ ಬಲೆಯಲ್ಲಿ ಬಿದ್ದೆನಯ್ಯ. ಹುರುಳಿಲ್ಲ ಹುರುಳಿಲ್ಲ ಕೂಡಲ ಸಂಗಮ ದೇವ, ಶಿವಧೋ ಶಿವಧೋ ಎನ್ನನು ಕಾಯಯ್ಯಪ್ಪ. ಕೇವಲ ಮಾಯಾ ಮೋಹ ಎಂಬತಕ್ಕಂಥ ಈ ಪಂಜರದೊಳಗ ಬಿದ್ದು ಒದ್ದಾಡುವಂಗ ಆಗಬಾರ್ದಪ್ಪ ದೇವ್ರೇ. ನನಗೆ ಯಾವಾಗಲೂ ಕೂಡ ಗುರು ಲಿಂಗ ಜಂಗಮ ಸೇವೆಯನ್ನ ಕೊಡತಕ್ಕಂಥ, ಸೇವೆಯನ್ನ ಮಾಡತಕ್ಕಂಥ ಸೌಭಾಗ್ಯ ಕೊಡು. ಇಬ್ಬರು ಹೆಂಡರು ಇದ್ರೂ ಸಹಿತ ಮಾಯಾ ಮೋಹದೊಳಗ ಬೀಳಿಲ್ಲ ಬಸವಣ್ಣ. ಬಸವನೀ ಸಂಸಾರಿಕ ಆದರೂ ವಿರಕ್ತ ಅಂತ ಒಬ್ಬ ಕವಿ ಹಾಡ್ತಾನ. 6 ಮುನಿಸಿಕೊಂಡರೇನು ನಾನು ನಿನ್ನ ಭಕ್ತ. ಬಸವನೀ ಸಂಸಾರಿಕ ಆದರೂ ವಿರಕ್ತ. ಇಬ್ಬರು ಹೆಂಡ್ರಿದ್ರು ಕೂಡ ಹೆಂಗ ಇದ್ದ ಅಂತಂದ್ರ ವಿರಕ್ತನಾಗಿ ಇದ್ದ, ಮಾಯೆಯೊಳಗ ಅನುರಕ್ತ ಆಗಿರಲಿಲ್ಲ ಬಸವಣ್ಣ. ನೋಡ್ರಿ, ಆ ಸಣ್ಣ ಮಕ್ಕಳು ಸಹಿತ ಚಪ್ಪಾಳಿ ಹೊಡಿತಾವ. ಎಷ್ಟು ಲಕ್ಷ ಕೊಟ್ಟು ಕೇಳ್ತಿರ್ಬೇಕು ಆ ಮಕ್ಕಳು. ಯಾವಾಗಲೂ ಕೂಡ ಲಿಂಗ ಪೂಜೆಯೊಳಗ ತಲ್ಲೀನ ಬಸವಣ್ಣ. ಗಾಂಧಾರ ಮಾಂಧಾರವೆಂಬ ಸಮಯದಲ್ಲಿ ಲಿಂಗ ಪೂಜೆಯ ಮಾಡಬೇಕು ಅಂತಾರ ಬಸವಣ್ಣವರು. ನಾವು ಬೆಳಿಗ್ಗೆ ಎಷ್ಟು ಕೇಳ್ತೀವ್ರಿಪ್ಪ, ಸೂರ್ಯ ಎದ್ದುಗಳಕ್ಕೆ 7 ಮಂದಿನ ಬಹಳ, ಸೂರ್ಯನ ಬಂದು ನಮಗೆ ಎಬ್ಬಸ್ಬೇಕು. ಬಸವಣ್ಣ ಹಂಗಲ್ಲ, ಸರಿಯಾಗಿ 9:09ವರೆಗೆ ಮಲ್ಕೊಂಡ್ರು ಅಂತಂದ್ರ 2 ಗಂಟೆ ಕೇಳ್ತಿದ್ರು ನೋಡ್ರಿ ಅವ್ರು. 2 ಗಂಟೆಗೆ ಎದ್ದು ಆನಂದದಿಂದ ಸ್ನಾನ ಮಾಡಿ ಲಿಂಗ ಪೂಜೆ ಮಾಡ್ಕೊಳ್ತಿದ್ರು. ಎಲ್ಲಿ ತನಕ? ಸೂರ್ಯ ಉದಯ ಆಗುವ ತನಕ ಲಿಂಗ ಪೂಜಾ. ರಾತ್ರಿ 2ಕ್ಕೆ ಕುಂತ್ರು ಬೆಳಗಿನ ಜಾವ ಸೂರ್ಯ ಈ ಕಡೆ ಉದಯ ಆಗಬೇಕು, ಇತ್ತಾಗ ಬಸವಣ್ಣವ್ರ ಲಿಂಗ ಪೂಜಾ ಮುಗಿಬೇಕು. ಲಿಂಗ ಪೂಜಾ ಮಾಡ್ಕೊಂಡ್ರು ಅದ್ಭುತವಾಗಿರತಕ್ಕಂಥ ಶಕ್ತಿ, ಸಾಮರ್ಥ್ಯ, ಸಿದ್ಧಿ, ಅಣಿಮಾದಿ ಸಿದ್ಧಿಗಳು ಬಸವಣ್ಣನವರಿಗೆ ಪ್ರಾಪ್ತಿ ಆಯ್ತು. ಹೆಂಗ ನಮ್ಮ ಹಿಂದಿನ ಶಿವಲಿಂಗ ಅಪ್ಪಗಳಿದ್ರು, ದೊಡ್ಡಪ್ಪ, ಏನು ಲಿಂಗ ಪೂಜಾ, ಏನು ಜಪ ತಪ ಪೂಜಾ ಅನುಷ್ಠಾನ, ಶಿವ 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 ಶಿವ. ಅವ್ರೇನು ಕಾಮಧೇನು ಕಲ್ಪವೃಕ್ಷ ಅಂತ ಅನಿಸ್ಕೊಂಡ್ರು. ಕಾರಣ ಅವರು ಮಾಡ್ಕೊಳ್ತಕ್ಕಂಥ ಲಿಂಗ ಪೂಜೆಯ ಬಲದಿಂದ ಬೇಡಿದವರಿಗೆ ಬೇಡಿದ್ದನ್ನು ನೀಡ್ತಕ್ಕಂಥ ಶಕ್ತಿ ಶಿವಲಿಂಗ ಸ್ವಾಮಿಗಳಿಗೆ ಬಂದಿತ್ತು. ಹಂಗ ಬಸವಣ್ಣ ಲಿಂಗ ಪೂಜಾ ಲಿಂಗ ಪೂಜಾ ಲಿಂಗ ಪೂಜಾ. ಆ ಲಿಂಗ ಪೂಜೆ ಮಾಡ್ಕೊಳ್ಳೋದ್ರಿಂದ ಎಂಥ ಶಕ್ತಿ ಬಂತು ಅಂತಂದ್ರೆ ಬಸವಣ್ಣನವ್ರ ಹತ್ರ ಬೇಡಿದವರಿಗೆ ಬೇಡಿದ್ದನ್ನು ಕೊಡತಕ್ಕಂಥ ಶಕ್ತಿ ಬಂದು ಬಿಡುತ್ತೆ ನೋಡ್ರಿ. ಬಡವರು, ದೀನ ದಲಿತರು, ಜಂಗಮರನ್ನ ಕಂಡ್ರ ಬಹಳ ಪ್ರೀತಿ ಬಸವಣ್ಣವರಿಗೆ. ಯಾರು ಏನು ಕೇಳ್ತಿದ್ರು ಎಲ್ಲವನ್ನೂ ಕೂಡ ಬಸವಣ್ಣನವರು ಅವರಿಗೆ ಕೊಟ್ಟು ಬಿಡ್ತಿದ್ರು. ಹಿಂಗಾಗಿ ಅವರ ಕೀರ್ತಿ ದಶ ದಿಕ್ಕುಗಳ ಎಲ್ಲಾ ಕಡೆಗೂ ಕೂಡ ಬಸವಣ್ಣನವರ ಕೀರ್ತಿ ಹಪ್ಪಿ ಬಿಡ್ತು. ಎವರಿ ಒನ್ ಶುಡ್ ಲಿವ್ ಎ ಪ್ಯೂರ್ ಲೈಫ್ ವಿಥೌಟ್ ಕೇರಿಂಗ್ ಫಾರ್ ವೆಲ್ತ್, ಪವರ್ ಆರ್ ಫೇಮ್. ಅವರ ಜೀವನ ಇಷ್ಟೊಂದು ನಿಷ್ಕಲ್ಮಶ ಇತ್ತಲ್ಲ, ಇಷ್ಟೊಂದು ಪವಿತ್ರ ಇತ್ತಲ್ಲ. ಒಂದು ದಿವಸ ಸುಖಕ್ಕೆ ಆಶೆ ಮಾಡಲಿಲ್ಲ, ಒಂದು ದಿವಸ ಅಧಿಕಾರಕ್ಕೆ ಆಶೆ ಮಾಡಲಿಲ್ಲ, ಒಂದು ದಿವಸ ನಾ ದೊಡ್ಡವ ಅಂತ ಅನಿಸ್ಕೋಬೇಕು ಅಂತ ಖ್ಯಾತಿಗೆ ಆಶೆ ಮಾಡಲಿಲ್ಲ ಬಸವಣ್ಣವರು. ಬಡವರ ಬರಲಿ, ದೀನ ದಲಿತರ ಬರಲಿ, ಪ್ರೀತಿಯಿಂದ 1-2 ಮಾತು ಹೇಳ್ತಿದ್ರು ಬಸವಣ್ಣವರವ್ರ ಜೊತೆಗೆ. ಹೊಟ್ಟೆ ತುಂಬಾ ಪ್ರಸಾದ ಮಾಡಿಸ್ತಿದ್ರು, ಇರಾಕ ಆಶ್ರಯ ಕೊಡುತ್ತಿದ್ರು. ಕಷ್ಟದಾಗ ನಷ್ಟದಾಗ ನೋವಿನೊಳಗ ಯಾರ್ಯಾರು ಏನೇನು ತೊಂದರೆಯೊಳಗದರ ಆ ತೊಂದರೆಗಳನ್ನ ದೂರ ಮಾಡ್ತಿದ್ರು. ಬೇಡಿದವರಿಗೆ ಹಿಂಗ ಬೇಡಿದ್ದನ್ನ ಕೊಡತಕ್ಕಂತ ಶಕ್ತಿ ಬಂತು. ದಶ ದಿಕ್ಕುಗಳಲ್ಲಿಯೂ ಕೂಡ ಬಸವಣ್ಣನ ಕೀರ್ತಿ ಹಬ್ಬಿ ಬಿಡ್ತು. ಬಸವಣ್ಣ ಅಂತಂದ್ರೆ ಕಾಮಧೇನು ಕಲ್ಪವೃಕ್ಷ, ಬಸವಣ್ಣ ಅಂತಂದ್ರೆ ಚಿಂತಿಸಿದವರ ಚಿಂತಾಮಣಿ, ಬಸವಣ್ಣ ಅಂತಂದ್ರ ಕಲಿಯುಗದ ಕರ್ಣ ಅಂತ ತಿಳ್ಕೊಂಡು ಎಲ್ಲಾ ಕಡೆಗೆ ಕೀರ್ತಿ ಹಬ್ಬಿ ಬಿಡುತ್ತು. ನಾ ಬಾ ನೀ ಬಾ,
ನಾ ಕೇಳು ನೀ ಕೇಳು ತಮ್ಗೆ ಏನೇನು ಬೇಕಾಗ್ತದ ಕೇಳ್ತಿದ್ರು, ಬಸವಣ್ಣನವರು ಕೊಡ್ತಿದ್ರು. ಇಂದಿಗೂ ನೀವು ಬಸವ ಕಲ್ಯಾಣಕ್ಕೆ ಹೋದ್ರಿ ಅಂದ್ರ ಅಲ್ಲಿ ಪರುಷ ಕಟ್ಟಿ ಅಂತದ, ಕೇಳಿರಪ್ಪ ಹೆಸರು? ಪರುಷ ಕಟ್ಟಿ. ಊರಾಗ ನೀವು ಹಿಂಗ ಉದ್ದ ಹಿಂಗ ಊರಾಗ ಹೋದ್ರ ಇಲ್ಲಿ ಪರುಷ ಕಟ್ಟಿ ಎಲ್ಲೈತಿ ಅಂತ ಕೇಳಿದ್ರೆ ಬೇಕಾದವ್ರು ಹೇಳ್ತಾರೆ. ಅದೊಂದು ಕಟ್ಟಿ, ಅದು ಬಹಳ ಸುಂದರ, ಅದು ಇಂದಿಗೂ ನಿಮ್ಗೂ ನೋಡಾಕ ಸಿಗ್ತದ. ಅಲ್ಲಿ ಕೊಂಡ್ರುತ್ತಿದ್ರು ಬಸವಣ್ಣವರು. ಸಾಲ್ಗೊಂಡು ನೂರಾರು ಜನ ಜಂಗಮರು, ಬಡವರು, ದೀನ ದಲಿತರು, ಬಸವಣ್ಣ ನಾವು ಕಷ್ಟದೊಳಗದೀವಿ, ನಮ್ಗೆ ಇಂತಿಷ್ಟು ದುಡ್ಡು ಕೊಡು, ಇಂತಿಷ್ಟು ಬಂಗಾರ ಕೊಡು, ಇಂಥ ವಸ್ತು ಕೊಡು ಅಂತ ತಿಳ್ಕೊಂಡು ಕೇಳ್ತಿದ್ರು. ಏನು ಮಾಡ್ತಿದ್ರು ಬಸವಣ್ಣವರು ಅಂತಂದ್ರ ಆ ಪರುಷ ಕಟ್ಟಿ ಮೇಲೆ ಹಿಂಗ ಕುತ್ಕೊಂಡು ಸಂಗಮನಾಥ ಸಂಗಮನಾಥ ಸಂಗಮನಾಥ. ಯಾರೇನು ಕೇಳಿರ್ತಾರಲ್ಲ ಅವ್ರಿಗಿಂತ ವಸ್ತು ಬೇಕಾಗ್ಯದ ಅಂತ ತಿಳ್ಕೊಂಡು ಮನಸ್ಸಿನೊಳಗ ಅನ್ನೋದೇ ತಡ ಆ ವಸ್ತು ಕಣ್ಣೆದುರು ಬಂದು ಬೀಳ್ತಿತ್ತು, ಆ ವಸ್ತು ಅವರಿಗೆ ಕೊಡ್ತಿದ್ರು. ಇಂಥ ಶಕ್ತಿ ಸಾಮರ್ಥ್ಯ ಬಂದಿತ್ತು ಬಸವಣ್ಣವರಿಗೆ. ಒಂದು ದಿವಸ ಏನಾಗ್ಯದ ಅಂತಂದ್ರೆ ಬಸವಣ್ಣನ ಕೀರ್ತಿಯನ್ನ ಕೇಳಿ 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 ವಾರಾಣಸಿ ಅಂದ್ರೆ ಉತ್ತರ ಭಾರತದೊಳಗ ನಾವೀಗೇನು ಕಾಶಿ ಕಾಶಿ ಅಂತೀವಲ್ಲ, ವಿಶ್ವನಾಥನ ಸ್ಥಾನ, ಅಲ್ಲಿಂದ ಒಬ್ಬ ಜಂಗಮ ಬಂದ, ಶಿವಲೆಂಕ ಮಂಚಣ್ಣ ಅಂತ. ಅವನ ಕಾಯಕ ಏನು ಅಂತಂದ್ರೆ ಕಾಶಿಯಾಗಿರ್ತಕ್ಕಂಥ ಎಲ್ಲಾ ದೇವಸ್ಥಾನಗಳ ಮುಂದೆ, ವಿಶ್ವನಾಥನ ದೇವಸ್ಥಾನದ ಮುಂದೆ ಮುತ್ತಿನ ರಂಗೋಲಿ ಹಾಕ್ತಕ್ಕಂಥ ಒಂದು ಕಾಯಕ ಒಂದು. ಅವ ವಿಚಾರ ಮಾಡ್ತಾನ, ಅಲ್ಲಿ ದಕ್ಷಿಣ ಭಾರತದೊಳಗ ಕಲ್ಯಾಣ ಅನ್ನೋದದ, ಅಲ್ಲಿ ಒಬ್ಬ ಬಸವಣ್ಣ ಅಂತ ಹೇಳದಾನ, ಬೇಡದವರಿಗೆ ಬೇಡಿದ್ದನ್ನ ಕೊಡ್ತಾನಂತ. ಕಾಶಿ ವಿಶ್ವನಾಥ ಬೇರೆ ಅಲ್ಲ, ಕಲ್ಯಾಣದ ಬಸವಣ್ಣ ಬೇರೆ ಅಲ್ಲ, ಅವನನ್ನು ನೋಡ್ಬೇಕು ಅಂತ ತಿಳ್ಕೊಂಡು ಕಾಶಿಯಿಂದ ಬಂದ ಶಿವಲೆಂಕ ಮಂಚಣ್ಣ. ಬಸವಣ್ಣನನ್ನ ಕಂಡ, ಸಂತೋಷಪಟ್ಟ. ಬಸವಣ್ಣ, ನನ್ನ ಕಾಯಕ ಶಿವನ ದೇವಸ್ಥಾನಗಳ ಮುಂದೆ ರಂಗೋಲಿ ಹಾಕು ಕಾಯಕ ಅದ, ನಿನ್ನ ಕಲ್ಯಾಣದೊಳಗ ಇದ್ಕೊಂಡು ಎಲ್ಲೆಲ್ಲಿ ಶಿವನ ದೇವಸ್ಥಾನ ಅದಾವ ಆ ದೇವಸ್ಥಾನಗಳ ಮುಂದೆ ನಾ ರಂಗೋಲಿ ಹಾಕ್ತೀನಪ್ಪ, ಮುತ್ತಿನ ರಂಗೋಲಿ. ಬಹಳ ಚಲೋ ಆತಂದ್ರು ಬಸವಣ್ಣನವರು. ಬಸವಣ್ಣ ಅಂತಂದ್ರೆ ಮೊದಲೇ ಜಂಗಮ ಪ್ರೇಮಿ. ಆಯ್ತು ಅಂತ ತಿಳ್ಕೊಂಡು ಅವರಿಗೆ ಆಶ್ರಯವನ್ನು ಕೊಟ್ಟರು ಬಸವಣ್ಣವರು. ಬರುವಾಗ ಏನು ಮುತ್ತಿನ ಗಂಟು ತುಂಬಿಕೊಂಡು ಬಂದಿದ್ನಲ್ಲ ಶಿವಲೆಂಕ ಮಂಚಣ್ಣ, ಆ ಮುತ್ತೆಲ್ಲ ಒಂದು ದಿವಸ ತೀರಿ ಬಿಡುತ್ತೆ. ಬೆಳಗಿನ ಜಾವ ತ್ರಿಪುರಾಂತಕೇಶ್ವರ ದೇವಸ್ಥಾನ ಮುಂದ ಹಿಂಗ ಮುತ್ತಿನ ರಂಗೋಲಿ ಹಾಕಕತ್ತನ, ಮುತ್ತು ಕಡಿಮೆ ಬಿತ್ತು. ಭಕ್ತಿ ಭಾಂಡಾರಿ ಬಸವಣ್ಣನ ಹತ್ರ ಹೋಗ್ಬೇಕು ಅಂತ ತಿಳ್ಕೊಂಡು ಬಸವಣ್ಣವ್ರ ಹತ್ರ ಬಂದ್ರು. ಆ ದಿವಸ ಯಾವುದೋ ಕಾರ್ಯದ ನಿಮಿತ್ತ ಎಲ್ಲೇ ಹೋಗಿರ್ತಕ್ಕಂಥ ಬಸವಣ್ಣನವರು ತಡ ಮಾಡಿ ಸ್ನಾನ ಮಾಡಾಕತ್ತಿದ್ರು. ಮನೆಯೊಳಗ ಲೇಟ್ ಆಗಿ ಸ್ನಾನ ಮಾಡಾಕತ್ತಿದ್ರು. ಬಸವಣ್ಣನ ಮಹಾಮನೆಗೆ ಬಂದಿದ್ದೆ ತಡ. ಎದುರಿಗೆ ಯಾರಿದ್ರು? ಹಡಪದ ಅಪ್ಪಣ್ಣನವರು, ಬಸವಣ್ಣನ ಆಪ್ತ ಕಾರ್ಯದರ್ಶಿ. ಬಸವಣ್ಣನವರಿಗೆ ಭೇಟಿ ಆಗಬೇಕಾಗಿತ್ತು ಅಂತಂದ್ರೆ ಮೊದಲ ಹಡಪದ ಅಪ್ಪಣ್ಣನವ್ರನ್ನ ಕಂಡೇ ಬಸವಣ್ಣನವ್ರನ್ನ ಕಾಣಬೇಕಾಗಿತ್ತು. ಅಪ್ಪಣ್ಣವರ ಎಲ್ಲದಾರ, ಅಪ್ಪನವ್ರ ಎಲ್ಲದಾರ, ಬಸವಣ್ಣವ್ರ ಎಲ್ಲದಾರ? ಇಲ್ಲ, ಯಾವುದೋ ಒಂದು ಪ್ರದೇಶಕ್ಕೆ ಹೋಗಿದ್ರು, ಲೇಟ್ ಆಗಿ ಬಂದಾರ, ತಡ ಮಾಡಿ ಬಂದಾರ, ಸ್ನಾನ ಮಾಡಾಕತ್ತಾರ. ಇಲ್ಲ, ನಾ ಅವ್ರನ್ನ ಎಷ್ಟೊತ್ತಾದ್ರೂ ನೋಡಬೇಕಲ್ಲ. ಇಲ್ಲ, ಸ್ನಾನ ಪೂಜೆ ಆದ ಕೂಡಲೇ ಭೇಟಿ ಆಗಾಕತ್ರಿ. ಇಲ್ಲ, ನಾ ಇದು ನೋಡಬೇಕು ಅಂತ ತಿಳ್ಕೊಂಡು ಹಂಗ ನೇರವಾಗಿ ಸ್ನಾನದ ಕೋಣಿಗೆ ಬಂದ್ಬಿಟ್ರು. ಯಾರು? ಶಿವಲೆಂಕ ಮಂಚಣ್ಣವ್ರು. ಬಂದಿದ್ದ ತಡ ಅಪ್ಪಾರ ಬಸವಣ್ಣವ್ರ, ಮತ್ತ ನಾ ರಂಗೋಲಿ ಹಾಕಾಕತ್ತಿದ್ನಿ, ಮುತ್ತಿನ ರಂಗೋಲಿ, ಮತ್ತ ಮುತ್ತು ಕಡಿಮೆ ಬಿದ್ದಾವ. ನನಗ ಒಂದು ಹಂಡುಗ, ಅಂದ್ರೆ ನೀವೇನು ಹಂಡೆ ಅಂತಿರಲ್ಲ ದೊಡ್ಡ, ಆ ಒಂದು ಖಂಡುಗ ನನಗ ಮುತ್ತು ಬೇಕು ಅಂತ ತಿಳ್ಕೊಂಡು ಶಿವಲೆಂಕ ಮಂಚಣ್ಣವ್ರು ಕೇಳಿದ್ರು. ಅವಾಗ ಬಸವಣ್ಣವ್ರು ನೋಡಿದ್ರೆ ಸ್ನಾನ ಮಾಡಾಕತ್ತಾರ, ಇವ್ರು ನೋಡಿದ್ರೆ ಒಂದು ಖಂಡುಗ ಮುತ್ತು ಕೇಳಾಕತ್ತಾರ. ಅಷ್ಟು ಮುತ್ತ ಎಲ್ಲಿಂದ ಕೊಡ್ಲಿ? ಯಾಕ? ಜಂಗಮನ ಅಪೇಕ್ಷೆ ಅಂತಂದ್ರೆ ಅದು ಸಂಗಮನಾಥನ ಅಪೇಕ್ಷೆ. ಆಯ್ತು ಅಂತ ತಿಳ್ಕೊಂಡು ಸ್ನಾನ ಮಾಡ್ಕೊಂತ ಆ ಕಡೆ ಈ ಕಡೆ ಹಿಂಗ ನೋಡ್ತಾರ ಬಸವಣ್ಣವರು. ದಾಸೋಹಕ್ಕಂತ ತಿಳ್ಕೊಂಡು ಜ್ವಾಳದ ರಾಶಿ ನಿಟ್ಟು ಒಟ್ಟಿರ್ತಾರ, ಜ್ವಾಳ ಒಟ್ಟಿರ್ತಾರ, ಹಿಂಗ್ ಪೂರ್ತಿ ಹಿಂಗ್ ರಾಶಿ ಬಿದ್ದಂಗೆ ಬಿದ್ದಿರ್ತದ. ಯಾಕ? ಸಾವಿರಾರು ಜನ ಜಂಗಮರ ದಾಸೋಹ ಮಾಡುವುದು ಮಹಾಮನೆ ಅದು. 1,96,000 ಮಂದಿ ನಿತ್ಯ ದಾಸೋಹ ಬಸವಣ್ಣನ ಮನೆಯೊಳಗ. ಮತ್ತೆ ಎಷ್ಟು ಜೋಳ, ಎಷ್ಟು ಗೋಧಿ, ಎಷ್ಟು ಅಕ್ಕಿ ಇದ್ರು ಕಡಿಮೆನೇ ಅಲ್ಲ.
ಯಾವಾಗ ಜ್ವಾಳದ ರಾಶಿ ಬಿದ್ದಿತ್ತು ಆವಾಗ ಬಸವಣ್ಣನವರು ಸಂಗಮನಾಥ ಒಬ್ಬ ಜಂಗಮ ಮುತ್ತು ಬೇಕಂತ ಬಂದಾನ. ಈ ಇದ್ದ ಜೋಳ ಎಲ್ಲ ಮುತ್ತಾಗ್ಲಿ ಅಂತ ತಿಳಿದುಕೊಂಡು ತನ್ನ ಕೃಪಾದೃಷ್ಟಿಯಿಂದ ಹಿಂಗ ಬಸವಣ್ಣನವರ ಆ ಜ್ವಾಳದ ರಾಶಿಗೆ ನೋಡಿದ್ದೇ ತಡ ಜೋಳ ಹೋಗಿ ಎಲ್ಲ ಮುತ್ತಾಗ್ಬಿಟ್ಟಿತ್ತು. ಆವಾಗ ಬಸವಣ್ಣವ್ರ ಅಂತಾರ, ಮಂಚಯ್ಯನವ್ರ ನಿಮ್ಗೆ ಎಷ್ಟು ಬೇಕಷ್ಟು ಮುತ್ತು ತಗೊಳ್ಳಿ. ಹಿರಿ ಹಿರಿ ಹಿಗುತನ ಮಂಚಯ್ಯ. ಹಬ್ಬ ಅಂದ, ನನ್ನ ಜೀವನ ಪೂರ್ತಿ ಮುತ್ತಿನ ರಂಗೋಲಿ ಹಾಕಿದ್ರು ಕೂಡ ಸವಿಲಾರದಷ್ಟು ಮುತ್ತ ಬಸವಣ್ಣ ಕೊಟ್ಟ ಅಂತ ತಿಳ್ಕೊಂಡು ಸಂತೋಷದಿಂದ ಎಷ್ಟು ಬೇಕಷ್ಟೆಲ್ಲ ಮುತ್ತು ಒಯ್ದು ಬಿಡ್ತಾನಂತ. ಯಾರು? ಶಿವಲಿಂಗ ಮಂಚಣ್ಣ. ಒಂದು ದಿವಸ ಏನಾಗ್ಯದ ಅಂತಂದ್ರ, ತಮಿಳುನಾಡು ಭಾಗದಿಂದ ಒಬ್ಬ ಜಂಗಮ, ಬಸವಣ್ಣ ಮಹಾನ್ ಶಿವಭಕ್ತ. ತಮಿಳುನಾಡು ಅಂತಂದ್ರೆ ಬಹಳ ಶಿವಭಕ್ತರ ಒಂದು ನಾಡದು, ಬೀಡದು. ಅಂತ ಶಿವಸ್ವರೂಪಿಯಾಗಿರ್ತಕ್ಕಂಥ ಬಸವಣ್ಣನನ್ನ ನೋಡ್ಬೇಕು ಅಂತ ತಿಳ್ಕೊಂಡು ತಮಿಳುನಾಡಿನಿಂದ ಒಬ್ಬ ಜಂಗಮ ಬಂದ. ಬಸವಣ್ಣ, ನಂದೊಂದು ಸಂಕಲ್ಪದ ನೀ ಈಡೇರಿಸ್ತೀಯೇನು? ಏನ್ ಹೇಳ್ರಪ್ಪ? ಜಂಗಮನ ಅಪೇಕ್ಷೆ ಅಂದ್ರೆ ಅದು ಸಂಗಮನಾಥನ ಅಪೇಕ್ಷೆ. ನಂದೊಂದೇನು ಸಂಕಲ್ಪದ ಅಂತಂದ್ರ, ಬರಡಾಕಳಿನ ಹಾಲಿನಿಂದ ಲಿಂಗಕ್ಕೆ ಅಭಿಷೇಕ ಮಾಡ್ಕೋಬೇಕು ಅನ್ನೋ ಸಂಕಲ್ಪ ಅದ. ಅದಕ್ಕೆ ಗೊಡ್ಡ ಆಕಳ ಹಾಲು ಹಿಂಡಿ ಕೊಡುವಂತಾನು. ಬರಡಾಕಳ ಅಂದ್ರೇನು? ಗೊಡ್ಡ ಆಕಳ. ಆತು ಅಂತ ಹೇಳಂದ್ರು. ಇಲ್ಲ ಅನ್ಲಿಲ್ಲ ಬಸವಣ್ಣವರು. ಅಲ್ಲಿರ್ತಕ್ಕಂಥ ಶರಣರಿಗೆ ಕರೀತಾರ, ಏನ್ರಿಪ್ಪ ಶರಣರ ಅಪೇಕ್ಷೆ ಅದ, ಜಂಗಮನ ಅಪೇಕ್ಷೆ ಅದ, ಬರಡಾಕಳಿನ ಹಾಲಿನಿಂದ ಅಭಿಷೇಕ ಆಗ್ಬೇಕನ್ನೋದು. ಅದಕ್ಕ ಕಲ್ಯಾಣದೊಳಗೆ ಎಲ್ಲಿ ಆದ್ರೂ ಕೂಡ ಬರಡ್ ಆಕಳಿದ್ರ ಗೊಡ್ಡ ಆಕಳಿದ್ರ ತಗೊಂಡು ಬರ್ತೀವಿ. ಒಂದು 3-4 ತಾಸನೊಳಗೆ ಹಿಡ್ಕೊಂಡು ಬಂದೇ ಬಿಟ್ರು. ಗೊಡ್ಡ ಆಕಳು ಸಿಕ್ಕಿತ್ತು. ಬಸವಣ್ಣವ್ರ ಅದಕ್ಕೆ ಆನಂದದಿಂದ ಸ್ನಾನ ಮಾಡಿಸ್ತಾರ, ಪೂಜಾ ಮಾಡ್ತಾರ, ಕೊರಳಾಗ ಲಿಂಗ ಕಟ್ಟುತ್ತಾರ. ಲಿಂಗ ಕಟ್ಟಿ, ಹೇಗೂ ತಾಯಿ ನೀನು ಸರ್ವಶ್ರೇಷ್ಠಳವ, ಬಹಳ ದೊಡ್ಡವಳವ, ಎಲ್ಲ ದೇವಾನು ದೇವತೆಗಳನ್ನ ನಿನ್ನ ಶರೀರದಲ್ಲಿ ತುಂಬಿಕೊಂಡಿರ್ತಕ್ಕಂಥವಳು ನೀನು. ಅದಕ್ಕೆ ಇಲ್ಲಿ ಜಂಗಮನ ಅಪೇಕ್ಷೆ ಅದ, ನಿನ್ನ ಹಾಲಿನಿಂದ ಲಿಂಗಕ್ಕೆ ಅಭಿಷೇಕ ಆಗ್ಬೇಕನ್ನೋದು. ಅದಕ್ಕೆ ಹಾಲು ಕೊಡುವ ಅಂತ ತಿಳ್ಕೊಂಡು ಅದ್ರ ಡುಬ್ಬದ ಮೇಲೆ ಹಿಂಗ ಕೈ ಆಡಿಸಿ ತಾವೇ ಒಂದು ಪಾತ್ರೆ ತಗೊಂಡು ಹಿಂಗ ಹಾಲು ಹಿಂಡಿದ್ರ ಆ ಪಾತ್ರೆ ತುಂಬುವಷ್ಟು ಗೊಡ್ಡ ಆಕಳ ಹಾಲು ಕೊಡ್ತಿತ್ತಂತ. ಎಂಥ ಶಕ್ತಿ ಇರಬೇಕು ಬಸವಣ್ಣನ ಹತ್ರ. ಇನ್ನೊಂದು ದಿವಸ ಇನ್ನೊಂದು ಪವಾಡ. ಹಿಂಗ ದಿವಸ 100 1000 ಪವಾಡಗಳು. ಮಲ್ನಾಡದ ಒಬ್ಬ ಜಂಗಮ ಬಂದಿರ್ತಾನ ಬಸವಣ್ಣನ ಹತ್ರ. ಯಪ್ಪ ಬಸವಣ್ಣ, ಇವತ್ತು ಶಿವರಾತ್ರಿ ದಿವಸ ನನ್ನ ಲಿಂಗಕ್ಕ 1 ಅಲ್ಲ 2 ಅಲ್ಲ 1000 ಸಂಪಿಗೆ ಹೂವುಗಳಿಂದ ನಾನು ಲಿಂಗಕ್ಕ ಪೂಜಾ ಮಾಡ್ಬೇಕು. ಈ ಭಾಗದೊಳಗೆ ಎಲ್ಲಿನೂ ಕೂಡ ನನಗೆ ಸಂಪಿಗೆ ಹೂವನ ಸಿಗಲಾಗ್ಯವ, ನನಗೊಂದು 1000 ಸಂಪಿಗೆ ಹೂವು ಕೊಡುವಂತ ಬಂದಿರತಕ್ಕಂತಹ ಜಂಗಮ. ಆವಾಗ ಬಸವಣ್ಣವರು ವಿಚಾರ ಮಾಡ್ತಾರ, ಈ ಭಾಗದೊಳಗೆ ಸಂಪಿಗೆ ಹೂವನ ಇಲ್ಲ. ಹೆಚ್ಚಾಗಿ ಮಲ್ನಾಡ್ ಭಾಗದೊಳಗೆ ಸಂಪಿಗೆ ಹೂವು ಬಹಳ ಇರ್ತಾವ. ಜಂಗಮ ಬಾಯಿ ಬಿಟ್ಟು ಕೇಳಕತ್ತಾನ, ಸಂಪಿಗೆ ಹೂವು ಬೇಕಂತ ಹೆಂಗ್ ಮಾಡಿ ಅಂತ ತಿಳ್ಕೊಂಡು ಹಿತ್ತಲಕ್ಕೆ ಬರ್ತಾರ. ಕಣಗಿಲ್ ಗಿಡ ಇರ್ತಾವ, ಕಣಗಿಲ್ ಹೂವಿನ ಗಿಡ. ಆ ಕಣಗಿಲ್ ಹೂವಿನ ಗಿಡಗಳನ್ನೇ ಆನಂದದಿಂದ ತಮ್ಮ ಕೃಪಾದೃಷ್ಟಿಯಿಂದ ನೋಡೋದೇ ತಡ ಕಣಗಿಲ್ ಹೂವು ಹೋಗಿ ಎಲ್ಲವೂ ಕೂಡ ಸಂಪಿಗೆ ಹೂವು ಆಗಿಬಿಟ್ಟಿತ್ತು ಅಂತ. ಎಂಥ ತಾಕತ್ತಿರಬೇಕು ಬಸವಣ್ಣನ ಹತ್ರ. ಒಂದು ದಿವಸ ಏನಾಗ್ಯದ ಅಂತಂದ್ರ, ಉತ್ತರ ಭಾರತದ ಒಬ್ಬ ಶ್ರೇಷ್ಠ ಕಲಾವಿದ ಎಲ್ಲಿಗೆ ಬಂದಾನ? ಕಲ್ಯಾಣಕ್ಕೆ ಬಂದಾನ. ಕಲಾವಿದ ಅಂತಂದ್ರ ಏನದು? ಅವ ಕಲೆ ಬಿಡಿಸ್ತಿದ್ದ, ಚಿತ್ರ ಬಿಡಿಸ್ತಿದ್ದ, ಬಹಳ ಅದ್ಭುತ ಚಿತ್ರ ಬಿಡಿಸ್ತಿದ್ದ. ಬಸವಣ್ಣನ ಪ್ರಭಾವಕ್ಕೆ ಒಳಗಾಗಿ ಬಸವಣ್ಣನ ಮಹಾಮನೆಯ ಏನು ಗೋಡೆ ಇತ್ತಲ್ಲ ಒಳಗಡೆ ಹಿಂಗ, ಅಲ್ಲಿ ಏನ್ ಮಾಡ್ದ ಅಂತಂದ್ರೆ ಜಗತ್ತಿನಾಗಿ ಇರ್ತಕ್ಕಂಥ ಎಲ್ಲ ಹೂವ, ಹಣ್ಣ, ಹಂಪ್ಲ, ಪಶು, ಪಕ್ಷಿ, ಪ್ರಾಣಿ ಎಲ್ಲಾ ಚಿತ್ರ ಹಿಂಗ ಬಿಡಿಸಿ ಬಿಟ್ಟಿದ್ದ ಗಾಡಿ ಮೇಲ. ಆ ಬಸವಣ್ಣನ ಕಲ್ಯಾಣಕ್ಕೆ ಬಂದಿರತಕ್ಕಂಥ ಜಂಗಮರು ಅವೆಲ್ಲ ನೋಡ್ತಿದ್ರು. ಆ ಚಿತ್ರದೊಳಗ ಅವ ಏನು ಮಾಡಿದ್ದ ಅಂತಂದ್ರೆ ಒಂದು ಹಲಸಿನ ಗಿಡ ಬಿಡಿಸಿದ್ದ. ಹಲಸು ಅಂದ್ರೆ ಗೊತ್ತಾಗ್ತದಲ್ರಪ್ಪ, ಮರಾಠಿ ಒಳಗ ಫಣಸ್ ಅಂತ ಹೇಳಿ ಏನೋ ಕರೀತಾರ. ಹಲಸಿನ ಹಣ್ಣು ದೊಡ್ಡ ಇರ್ತಾವ ನೋಡ್ರಿ, ಮುಳ್ಳು ಇರ್ತಾವ ಮ್ಯಾಲ, ಒಳಗ ಸಿಹಿಯಾಗಿರತಕ್ಕಂತ ಹಣ್ಣು. ಆ ಗಿಡ ಬಿಡಿಸನ, ಗಿಡದಾಗಿದ್ರ ಹಲಸಿನ ಹಣ್ಣು ಅದಾವ. ಆ ಹಣ್ಣು ನೋಡಿ ಇವನಿಗೆ ಹಲಸಿನ ಹಣ್ಣು ತಿನ್ಬೇಕಂತ ಆಸೆ ಆಯ್ತು ಜಂಗಮನಿಗೆ. ಬಸವಣ್ಣ ಹತ್ರ ಬಂದು, ಏನೋ ಬಸವಣ್ಣ, ಬೇಡದವರಿಗೆ ಬೇಡಿದ್ ಕೊಟ್ಟಿ, ನಂದೊಂದು ಆಸೆ ಈಡೇರಿಸ್ತೀನೋ. ಏನ್ರಿಪ್ಪ, ಬಾ ಇಲ್ಲಿ ಅಂತ ತಿಳ್ಕೊಂಡು
ಆ ಚಿತ್ರದ ಹತ್ರ ಕರ್ಕೊಂಡು ಬಂದು ನನಗೆ ಈ ಹಣ್ಣು ತಿನ್ನಂಗ ಆಸೆ ಆಗ್ಯದ, ಹಿಂಗೇನ್ರಪ್ಪ ಸಂಗಮನಾಥ ಕೊಡ್ತಾರ ಬಿಡ್ರಿ ಅಂತ ತಿಳ್ಕೊಂಡು ಬಸವಣ್ಣವ್ರ ಗಾಡಿ ಹತ್ರ ಬಂದು ಆ ಹಣ್ಣು ಮುಟ್ಟುದ ತಡ ಏನ್ರಿ ಚಿತ್ರದಾಗಿರ್ತಕ್ಕಂಥ ಹಣ್ಣು ಮುಟ್ಟುದ ತಡ ನಿಜವಾಗ ಹಣ್ಣಾಗಿ ಕೈಯಾಗ ಬಂದ್ಬಿಡ್ತು ಬಸವಣ್ಣವ್ರ ಕೈಯಾಗ. ಆ ಭಾಗದೊಳಗ ಹಲಸಿನ ಹಣ್ಣು ಅಂದ್ರೆ ಏನು ಗೊತ್ತಿದ್ದಿದ್ದಿಲ್ಲ. ಬಸವಣ್ಣವ್ರು ಅದನ್ನ ಕೈಗೆಲ್ಲ ಹಿಂಗ ಎಣ್ಣೆ ಹಚ್ಚಿ ಬಿಡಿಸಿ ಒಳಗಿರತಕ್ಕಂತ ಹಣ್ಣನ್ನ ಹಿಂಗ ಬಿಚ್ಚಿ ಅಲ್ಲಿ ಇರ್ತಕ್ಕಂತಹ ಜಂಗಮರಿಗೆ ಕೊಟ್ಟಾಗ ಎಷ್ಟು ಖುಷಿ ಪಡ್ಬೇಕು ಜಂಗಮರು. ಆ ಖುಷಿ ಪಟ್ಟಂದ ಅವ್ರು ಜಂಗಮರು ಖುಷಿ ಪಟ್ಟರು ಸಾಕು, ಬಸವಣ್ಣನ ಹೊಟ್ಟೆ ತುಂಬಿ ಬಿಡುತ್ತಿತ್ತು. ಅಟ್ಟು ಜಂಗಮ ಪ್ರೇಮಿ ಬಸವಣ್ಣ. ಬೇಡದವರಿಗೆ ಬೇಡಿದ್ದು ಕೊಡೋದು ನೋಡಿ 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 ಯಾರಿಗೆ ಆಸೆ ಆತು ಅಂತಂದ್ರ ಪರಮಾತ್ಮಗ ಆಸೆ ಆತಂತ. ನನಗೂ ಏನಾರೇ ಬಸವಣ್ಣನಿಂದ ಬೇಡ್ಕೋಬೇಕು ಅಂತ ನೋಡ್ರಿ, ಎಲ್ಲರಿಗೂ ಕೊಡವ ಯಾರು? ಪರಮಾತ್ಮ. ಆ ಪರಮಾತ್ಮಗ ಆಸೆ ಆತಂತ ನಾ ಬಸವಣ್ಣನ ಕಡೆಯಿಂದ ಏನಾರೇ ಬೇಡಿಸ್ಕೋಬೇಕು ಬೇಡಬೇಕು ಅಂತ. ಮತ್ತೆ ಹೆಂಗ್ ಹೋಗ್ಬೇಕು? ನಾ ಹಿಂಗ ಹೋದ್ರ ಬಸವಣ್ಣ ನನಗ್ ಗುರುತು ಹಿಡಿತಾನ. ನನ್ನ ನಿಜ ರೂಪದೊಳಗ ಹೋದ್ರ ಬಸವಣ್ಣ ಗುರುತು ಹಿಡಿತಾನ. ಜಂಗಮ ರೂಪದಿಂದ ಹೋಗ್ಬೇಕು ಅಂತ ತಿಳ್ಕೊಂಡು ಕಾವಿ ಬಟ್ಟಿ ಗಿಟ್ಟಿ ಹಾಕೊಂಡು ಜಂಗಮ ವೇಷಧಾರಿಯಾಗಿ ಏನು 100 ಜನ ಬಸವಣ್ಣನ ಕಡೆಯಿಂದ ಬೇಡಬೇಕು ಅಂತ ತಿಳ್ಕೊಂಡು ಸಾಲ್ನಾಗ ನಿಂತಿದ್ರು. ಆ ಸಾಲ್ನಾಗ ನಿಂತ್ಕೊಂಡಂತ ಯಾರು? ಸಾಕ್ಷಾತ್ ಶಿವ. ಯಾಕ? ಬಸವಣ್ಣನ ಕಡೆಯಿಂದ ಏನಾದ್ರೂ ಬೇಡಬೇಕು. ಯಾಕ? ಬೇಡದವರಿಗೆ ಬೇಡಿದ್ದು ಕೊಡಾಕತ್ತಾನ, ನನಗೆ ಏನಾರ ಕೊಡ್ತಾನೋ ಹೆಂಗೋ ಅಂತ ತಿಳ್ಕೊಂಡು ಕೇಳಾಕ ಅಂತ ತಿಳ್ಕೊಂಡು ಜಂಗಮ ವೇಷದಿಂದ ಶಿವ ನಿಂತ. ಎಲ್ಲರಿಗೆ ಬೇಡಿದ್ದು ಕೊಡ್ತಿದ್ರು ಬಸವಣ್ಣವರು. ಯಾವಾಗ ಇವನು ಪಾಳ್ಯ ಬಂತು ಅವಾಗ ಆ ಜಂಗಮ ರೂಪಿ ಶಿವ ಅಂತನಂತ, ಏನಪ್ಪ ಬಸವಣ್ಣ, ಬೇಡದವರಿಗೆ ಬೇಡಿದ್ದು ಕೊಟ್ಟಿ ನನಗೂ ಒಂದು ಕೊಡ್ತಿ ಏನು? ಕೊಡವ ನಾ ಯಾರಪ್ಪ? ಕೊಡುವಾತ ಸಂಘ ಕೊಂಬುವಾತ ಸಂಘ. ನಾ ಕೊಡುವೆ ಎಂಬುವರ ಬಾಯಲ್ಲಿ ಬಾಳ್ಹುಳ ಸುರಿಯದೆ ಮಾಂಬವೇ ಕೂಡಲ ಸಂಗಮ ದೇವ. ಯಪ್ಪ, ಕೊಡವನು ಅವನ, ತಗೊಳ್ಳವನು ಅವನ. ನಾ ಕೊಟ್ಟಿನಿ, ನಾ ಮಾಡಿದ್ನಿ, ನನ್ನಿಂದ ಆಯ್ತು ಅಂತ ನನ್ನ ಬಾಯಾಗ ಬಂತು ಅಂತಂದ್ರ ಬಾಳ್ಹುಳ ಬಿದ್ದಂದ್ರಪ್ಪ ಅಂತನಂತ ನೋಡ್ರಿ ಬಸವಣ್ಣ. ನಾವು ಮಾಡಿದ್ವಿ ನಾವು ಪಟ್ವಿ ಅಂತೀವಿ. ಆದ್ರ ಭಕ್ತಿ ಭಾಂಡಾರಿ ಬಸವಣ್ಣ ಅಂತಾನ ಕೊಡುವಾತ ಸಂಘ ಕೊಂಬುವಾತ ಸಂಘ. ಯಾವಾಗ ನಿಮ್ಗೆ ಏನ್ ಬೇಕು ಕೇಳ್ರಪ್ಪ ಅಂತ ತಿಳ್ಕೊಂಡ ಅಂದ ಬಸವಣ್ಣ. ಏನ್ ಕೇಳದ ಗೊತ್ತಂದ್ರಿ? ಜಂಗಮ ರೂಪಿ ಶಿವ ಏನ್ ಕೇಳದ ಗೊತ್ತದ ಏನು? ನನಗೆ ಪರಮಾತ್ಮನ 3ನೇ ಕಣ್ಣು ನೋಡುವಂಗಾಗ್ಯದ ತೋರ್ಸಂದ. ಬಂದವ ಯಾರು? ಪರಮಾತ್ಮನ. ಏನ್ ಕೇಳಕತ್ತಾನ? ತನ್ನ 3ನೇ ಕಣ್ಣು ನೋಡುವಂಗಾಗ್ಯದ ತೋರ್ಸು. ಆವಾಗ ಬಸವಣ್ಣ ಮುಗುಳ್ನಕ್ಕಂತ. ಮುಗುಳ್ನಕ್ಕು, ಯಪ್ಪ ಇಲ್ಲೇ ಕುಂಡ್ರಿ, ಸ್ವಲ್ಪ ಹೊತ್ತು ಇಲ್ಲೇ ನಿಂದ್ರಿ. ಒಳಗೆ ಹೋದವನ ಬಂದ್ ಅಂತ ತಿಳ್ಕೊಂಡು ತನ್ನ ಮನ್ಯಾಗ ಬಂದವನ ಏನು ತಂದ ಬಸವಣ್ಣ ಅಂತಂದ್ರೆ ಕನ್ನಡಿ ತಂದಂತ. ಕನ್ನಡಿ ತಂದು, ಯಪ್ಪ ನಿಮಗೇನ್ ಬೇಕು? ನಂಗೆ ಪರಮಾತ್ಮನ 3ನೇ ಕಣ್ಣು ನೋಡುವಂಗಾಗೈತಿ, ಹಂಗಾರ ನೋಡ್ರಿ ಅಂತ ತಿಳ್ಕೊಂಡು ಕನ್ನಡಿ ಹಿಂಗ ಮುಂದೆ ಹಿಡ್ದಂತ. ಯಾವಾಗ ಬಸವಣ್ಣ ಹಿಂಗ ಕನ್ನಡಿ ಮುಂದೆ ಹಿಡ್ದ, ಯಪ್ಪೋ ಪರಮಾತ್ಮನ ಇವ ಬಸವಣ್ಣ ನನಗೆ ಗೊತ್ತು ಹಿಡ್ದ. ಬಸವಣ್ಣ ನಾ ಯಾರನ್ನೋದು ಇವ ಗುರುತು ಹಿಡ್ದ ಅಂತ ತಿಳ್ಕೊಂಡು ನಾಚ್ಕೊಂಡು ಓಡಾಕ್ ಶುರು ಮಾಡಿಬಿಟ್ನಂತ. ಯಾರು? ಪರಮಾತ್ಮ ಹಿಂಗ ಓಡಾಕ್ ಶುರು ಮಾಡಿಬಿಟ್ನಂತ. ಮುಂದೆ ಇವ ಪರಮಾತ್ಮ ಓಡಾಕತ್ತಾನ, ಹಿಂದ ಇವ ಬಸವಣ್ಣ ಓಡಾಕತ್ತಾನ. ಏನಂತ? ಓಡದಿರು ಸಂಗಯ್ಯ ಓಡದಿರು, ಸಿರಿಯಾಳನಂತೆ ಸುತನ ಬೇಡೇನೋ ಓಡದಿರು ಸಂಗಯ್ಯ, ದಾಸಯ್ಯನಂತೆ ತವನಿಧಿಯ ಬೇಡೇನೋ ಓಡದಿರು ಸಂಗಯ್ಯ ಓಡದಿರು ಅಂತ ತಿಳ್ಕೊಂಡು ಓಡ್ಕೊಂತ ಹೋಗಿ ಪರಮಾತ್ಮನ ಗಟ್ಟಿ ಕಾಲು ಹಿಡಿದು ಬಿಟ್ಟನಂತ. ಗಟ್ಟಿಯಾಗಿ ಪರಮಾತ್ಮನ ಕಾಲು ಹಿಡದಂತ ಬಸವಣ್ಣ. ಆವಾಗ ಶಿವ ಅಂತನಂತ, ಎಂಥವನೋ ಬಸವಣ್ಣ ನೀನು, ಬೇಡದವರಿಗೆ ಬೇಡಿದ್ದು ಕೊಡಕತ್ತಿ, ದುಃಖದಾಗಿದ್ದವ್ರ ಕಣ್ಣೀರು ಒರೆಸಾಕತ್ತಿದಿ, ದೀನ ದಲಿತ ಬಡವ ಬಲ್ಲಿದ ಏನು ಭೇದ ಭಾವ ಮಾಡದೆ ಎಲ್ಲರನ್ನ ತನ್ನ ಮಕ್ಕಳನ್ನ ನೀ ಸಲವಾಕತ್ತಿದಿ. ಬಸವಣ್ಣ ನೀ ಸಾಮಾನ್ಯ ಅಲ್ಲಪ್ಪ, ಏನು ಬೇಕು ಕೇಳು, ನಾನು ನಿನಗೂ ಕೊಡ್ತೀನಿ ಅನ್ನಂತ ಶಿವ. ಏನು ಬ್ರಹ್ಮನ ಪದವಿ ಕೊಡ್ಲಿಯೋ, ಏನು ವಿಷ್ಣುವಿನ ಪದವಿ ಕೊಡ್ಲಿಯೋ, ಏನು ರುದ್ರನ ಪದವಿ ಕೊಡ್ಲಿಯೋ, ಏನು ಬೇಕು ಕೇಳು ಕೊಡ್ತೀನಿ ಅಂದಾಗ ಬಸವಣ್ಣ ಅಂತನಂತ, ಅಪ್ಪ ಶಿವ ಸಂಗಮನಾಥ, ಯಾವ ಪದವಿ ತಗೊಂಡ್ ನಾ ಏನು ಮಾಡ್ಲಿ? ಬ್ರಹ್ಮ ಪದವಿಯನ್ನೊಲ್ಲೇ, ವಿಷ್ಣು ಪದವಿಯನ್ನೊಲ್ಲೇ, ರುದ್ರ ಪದವಿಯನ್ನೊಲ್ಲೇ
ನಾನು ಮತ್ತಾವ ಪದವಿಯನ್ನು ಒಲ್ಲೆನಯ್ಯ. ನಿಮ್ಮ ಶರಣರ ಮನೆಯ ಆಳಾಗಿಪ್ಪ ಮಹಾಪದವಿಯ ಕರುಣಿಸ ಕೂಡಲ ಸಂಗಮ ದೇವ. ಯಾ ಬ್ರಹ್ಮ ಪದವಿ ತಗೊಂಡು, ವಿಷ್ಣು ಪದವಿ ತಗೊಂಡು, ರುದ್ರ ಪದವಿ ತಗೊಂಡು ನಾ ಏನು ಮಾಡ್ಲಿ? ಕೊಡಬೇಕಾಗಿತ್ತು ಅಂತಂದ್ರ ನಿನ್ನ ಸೇವಾ ಮಾಡೋ ಭಕ್ತರದರಲ್ಲ, ನಿನ್ನ ಪೂಜಾ ಮಾಡೋ ಭಕ್ತರದರಲ್ಲ, ನಿನ್ನ ಆರಾಧನೆ ಮಾಡೋ ಭಕ್ತರದರಲ್ಲ, ಆ ಭಕ್ತರ ಮನ್ಯಾಗ ಆಳಾಗಿ ದುಡಿತಕ್ಕಂತ ಪದವಿ ಕೊಡು. ಇದಕ್ಕಿಂತ ಹೆಚ್ಚಿನ ಪದವಿ ಬೇಕಾಗಿಲ್ಲ ಅಂತಾನ ಬಸವಣ್ಣ. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ ಕೂಡಲ ಸಂಗಮ ದೇವ. ಮೇಲಾಗಲೊಲ್ಲೆನು ಕೀಳಾಗಿರುವೆನು, ಕೀಳಿಂಗೆ ಆಕಳು ಕಳೆಯುವುದು ಹಾಲು ಅಂತಾನ ಬಸವಣ್ಣ. ನಾ ದೊಡ್ಡವ ಆಗ್ಬೇಕಾಗಿಲ್ಲ, ದೊಡ್ಡ ಪದವಿ ನನಗೆ ಬೇಕಾಗಿಲ್ಲ, ನಾನು ಸಣ್ಣವನಾಗಿರಬೇಕು. ಗುರುಲಿಂಗ ಜಂಗಮರ ದಾಸನಾಗಿ ಅವರ ಭಕ್ತನಾಗಿ ಇರಬೇಕು ಅಂತಾನ ಬಸವಣ್ಣ. ಬಸವಣ್ಣನಲ್ಲಿ ಇರತಕ್ಕಂಥ ಈ ಕಿಂಕರ ಭಾವ, ಅವನ ಭಕ್ತಿಯನ್ನು ಕಂಡು ಪರಮಾತ್ಮ ಅಂತ ಏ ಬಸವಣ್ಣ, ಇಂದಿನಿಂದ ನೀನು ಸಾಮಾನ್ಯ ಬಸವಣ್ಣ ಅಲ್ಲ, ಇಡೀ ಜಗತ್ತಿಗೆ ಭಕ್ತಿ ಭಾಂಡಾರಿ ಬಸವಣ್ಣನಿಯಾಗು. ಎಂಥ ವರ ಕೊಟ್ಟ ಶಿವ ಬಸವಣ್ಣಗ? ಭಕ್ತಿ ಭಾಂಡಾರಿ ಬಸವಣ್ಣ ಆಗು ಅಂತ ತಿಳ್ಕೊಂಡು ಶಿವ ವರ ಕೊಟ್ಟ ಅಂತ. ಅಂದಿನಿಂದ ಬಸವಣ್ಣನಿಗೆ ಭಕ್ತಿ ಭಾಂಡಾರಿ ಬಸವಣ್ಣ ಅಂತ ಜಗತ್ತು ಇವತ್ತು ಕರೀತದ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರ, ಬಸವಣ್ಣ ಇಷ್ಟು ದೊಡ್ಡವಾಗಬೇಕಾಗಿತ್ತು ಅಂತಂದ್ರ ಅವನಲ್ಲಿ ಇರ್ತಕ್ಕಂಥ ಒಳ್ಳೆಯ ಗುಣಗಳು, ಅವನಲ್ಲಿ ಇರ್ತಕ್ಕಂಥ ಗುರು ಲಿಂಗ ಜಂಗಮ ಭಕ್ತಿ ಮನುಷ್ಯನಿಗೆ ಭಕ್ತಿ ದೊಡ್ಡವನನ್ನಾಗಿ ಮಾಡ್ತೈತೆ ಹೊರತು ಸಂಪತ್ತು ದೊಡ್ಡವನನ್ನಾಗಿ ಮಾಡೋದಿಲ್ಲಪ್ಪ. ಅದಕ್ಕೆ ಯಾವಾಗಲೂ ಭಕ್ತಿ ಅನ್ನೋದು ದೊಡ್ಡದು ಎಂತಕ್ಕಂಥ ವಿಚಾರ ಇವತ್ತಿನ ದಿವಸ ಪುರಾಣದೊಳಗ. ಇನ್ನೂ ಸ್ವಲ್ಪ ಹೆಚ್ಚಿಗೆ ಹೇಳ್ಬೇಕಂತೀನಿ, ಯಾಕೋ ಸ್ವಲ್ಪ ನನಗೆ ಹುಷಾರಿಲ್ಲ, ಹೇಳಕ್ ಆಗ್ತಾ ಇಲ್ಲ. ಇನ್ನೂ ಬಹಳ ಸುಂದರವಾಗಿರ್ತಕ್ಕಂಥ ವಿಚಾರ ಲೀಲೆಗಳು ಯಾಕೆ ಶುರು ಆಗ್ಬಿಟ್ಟು ಬಸವಣ್ಣನ ಪವಾಡಗಳು ಒಂದಕ್ಕಿಂತ ಒಂದು ಚಂದ, ಒಂದಕ್ಕಿಂತ ಒಂದು ಚಂದ. ನಾಳೆ ಬರ್ತಕ್ಕಂಥ ಸನ್ನಿವೇಶ ಅಂತೂ ಬಹಳ ಅದ್ಭುತ. ನೀವು ತಪ್ಪಿಸ್ಕೊಂಡ್ರಿ ಅಂತಂದ್ರೆ ಮುಗಿದೋತು, ಬಹಳ ದೊಡ್ಡ ಸಂಪತ್ತು ಕಳ್ಕೊಂಡಂಗ ನೀವು. ಅದಕ್ಕೆ ಎಲ್ಲ ನನ್ನ ಶರಣ ತಂದೆ ತಾಯಿಗಳು, ನನ್ನ ಸಹೋದರ ಸಹೋದರಿಯರು ಇನ್ನಷ್ಟು ಹೆಚ್ಚಿನ ಸಂಖ್ಯೆಯೊಳಗೆ ಬಂದು ಇದರ ಲಾಭ ಪ್ರಯೋಜನ ಪಡ್ಕೊಳ್ಬೇಕು ಎಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ಒಂದು ದಾಸೋಹ ಸೇವೆ ನಿಮ್ಮೆಲ್ಲ